ಸಂಪೂರಣನೇ ನಿಖಿಲ ದುರಿತ ನಿವಾರಣನೇ ನಿರುತ ಸಂಪೂರಣನೇ ಎನ್ನ ಕೊರತೆಗಳೆಲ್ಲವ ಹರಿಸಿ ಕಟಾಕ್ಷಿಸಿ ಕೊರತೆಗಳೆಲ್ಲವ ಹರಿಸಿ ಕಟಾಕ್ಷಿಸಿ ಪೊರೆದು ಸರಸ ನಿಜ ಸುಖವ ಕೊಡು ಎನಗೆ ಕರುಣಾಂಬರ ದೇವಾ ಆದಿವಕ್ಯವರನೇ ಎಲ್ಲ ರೋದನೆ ಹರಿಸಿಪನೇ ಆದಿವಾಕ್ಯವರನೇ ಸತ್ಯ ವೇದ ಮಧುರವನು ಮೋದದಿ ಸವಿವಂತೆ ವೇದ ಮಧುರವನು ಮೋದದಿ ಸವಿವಂತೆ ಕಾದು ಸದ್ಭಕ್ತಿಯ ನೀದಯೆ ಮಾಡೈ ಕರುಣಾಂಬರ ದೇವಾ ಮರಣೋದ್ಧಾರಕನೇ ಮೋಕ್ಷ ವರಣೋದ್ಧಾರಕನೇ ಮರಣೋದ್ಧಾರಕನೇ ಮಾಯಾ ಧರೆಯೊಳು ನಿನ್ನಯ ಕರದಿ ನಡೆಸಿ ನಿನ್ನ ಧರೆಯೊಳು ನಿನ್ನಯ ಕರದಿ ನಡೆಸಿ ನಿನ್ನ ಚರಣ ಪದವಿಯಲ್ಲಿ ಕರೆದೆನ್ನ ಸೇರಿಸು ಕರುಣಾಂಬರ ದೇವಾ ನಿನ್ನ ಚರಣಗತಿಯೇ ಜೀವ ಕರುಣಾಂಬರ ದೇವಾ ಸುರನರರೆಲ್ಲರೂ ಮರೆ ಹೋಗುವರು ನಿನ್ನ ಸುರನರರೆಲ್ಲರೂ ಮರೆ ಹೋಗುವರು ನಿನ್ನ ಸ್ಥಿರವರಗಳ ಕೊಡು ಪರಮಯೇ ಹೋವನೆ ಕರುಣಾಂಬರ ದೇವಾ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಹೆಸರಲ್ಲಿ ನಿಮ್ಮೆಲ್ಲರನ್ನು ಈ ಭಾನುವಾರದ ದೈವ ಸಂದೇಶ ಕೇಳೋದಕ್ಕಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ದಿನದ ವೇದಾಧ್ಯಯನಕ್ಕಾಗಿ ಆರಿಸಿಕೊಂಡಿರ್ತಕ್ಕಂಥ ವೇದ ಭಾಗವು ಶ್ರೀಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 28ನೇ ವಚನದಿಂದ 33 ವಚನಗಳವರೆಗೆ ನಾವು ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 28ರಿಂದ 33 ವಚನಗಳವರೆಗೆ ಓದಲ್ಪಡುತ್ತದೆ. ಅದಕ್ಕೆ ಪೇತ್ರನು, ಸ್ವಾಮಿ, ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನಲು ಆತನು ಬಾ ಅಂದನು. ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ಆದರೆ
ಗಾಳಿಯನ್ನು ನೋಡಿ ಭಯಪಟ್ಟು ಮುಳುಗುತ್ತಾ, ಸ್ವಾಮಿ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ಆ ಕ್ಷಣವೇ ಯೇಸು ಕೈ ಚಾಚಿ ಅವನನ್ನು ಹಿಡಿದು, ಅಲ್ಪ ವಿಶ್ವಾಸಿಯೇ, ಯಾಕೆ ಸಂದೇಹಪಟ್ಟಿ ಎಂದು ಹೇಳಿದನು. ತರುವಾಯ ಅವರು ದೋಣಿಯನ್ನು ಹತ್ತಿದ ಮೇಲೆ ಗಾಳಿ ನಿಂತು ಹೋಯಿತು. ಆಗ ದೋಣಿಯಲ್ಲಿದ್ದವರು, ನಿಜವಾಗಿ ನೀನು ದೇವರ ಕುಮಾರನು ಎಂದು ಹೇಳಿ ಆತನಿಗೆ ನಮಸ್ಕರಿಸಿದರು. ದೇವರು ಓದಿರ್ತಕ್ಕಂಥ ಇಂಥ ವಾಕ್ಯಗಳನ್ನು ನಮ್ಮ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. ಈಗ ಇಂಗ್ಲಿಷ್ ಭಾಷೆಯಲ್ಲಿ For today's meditation, the scripture reading is taken from Gospel according to St. Matthew, chapter 14, verse 28 to 33. And Peter answered him, Lord, if it is you, command me to come to you on the water. He said, Come. So Peter got out of the boat and walked on the water and came to Jesus. But when he saw the wind, he was afraid, and beginning to sink, he cried out, Lord, save me. Jesus immediately reached out his hand and took hold of him, saying to him, O you of little faith, why did you doubt? And when they got into the boat, the wind ceased, and those in the boat worshipped him, saying, Truly you are the Son of God. God bless these words. ಪ್ರಿಯರೇ, ನಾವು ಈ ದಿನದ ದೈವ ಸಂದೇಶ ಕೇಳುವುದಕ್ಕಾಗಿ ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 28ರಿಂದ 33 ವಚನಗಳವರೆಗೆ ನಾವು ಈಗಾಗಲೇ ಓದಿದ್ದೇವೆ. ಯೇಸು ಕ್ರಿಸ್ತನು ನೀರಿನ ಮೇಲೆ ನಡೆದಿರತಕ್ಕಂಥ, ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನನ್ನು ನೋಡಿ ಪೇತ್ರರು ಸಹ ನೀರಿನ ಮೇಲೆ ನಡೆದಿರತಕ್ಕಂಥ ಈ ಒಂದು ವಿಷಯದ ಬಗ್ಗೆ ನಾವು ಮನನ ಮಾಡೋಣ. ಯೇಸು ಕ್ರಿಸ್ತನು 5,000 ಜನರಿಗೆ ಊಟ ಮಾಡಿಸಿದ ನಂತರ ಆತನು ತನ್ನ ಶಿಷ್ಯರಿಗೆ, ನಾನು ಈ ಜನರ ಗುಂಪುಗಳನ್ನು ಕಳಿಸಿ ಬಿಡುವರಷ್ಟೊಳಗೆ ನೀವು ದೋಣಿಯನ್ನು ಹತ್ತಿ ಮುಂದಾಗಿ ಆಚೆ ದಡಕ್ಕೆ ಹೋಗಿರಿ ಎಂದು ಬಲವಂತ ಮಾಡಿದನು. ಆತನು ಜನರ ಗುಂಪುಗಳನ್ನು ಕಳಿಸಿಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು ಎಂಬ ಒಂದು ವಿಷಯವನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನು 5,000 ಜನರಿಗೆ ಊಟ ಮಾಡಿಸಿದ ನಂತರ ಸಾಯಂಕಾಲದ ಸಂದರ್ಭದಲ್ಲಿ ಆತನು ಏಕಾಂತವಾಗಿ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯುವುದಕ್ಕಾಗಿ ತನ್ನ ಶಿಷ್ಯರನ್ನು ಮುಂದಾಗಿ ಅವರನ್ನು ಕಳಿಸಿಕೊಟ್ಟಿರತಕ್ಕಂಥ ವಿಷಯವನ್ನು ನೋಡುತ್ತಾ ಇದ್ದೇವೆ. ನೀವು ದೋಣಿ ಹತ್ತಿ ಮುಂದಾಗಿ ಆಚೆ ದಡಕ್ಕೆ ಹೋಗಿರಿ ಎಂದು ಬಲವಂತ ಮಾಡಿದನೆಂಬ ಒಂದು ವಿಷಯ ನೋಡ್ತಾ ಇದ್ದೇವೆ. ದೋಣಿ ಹತ್ತಿ ನೀವು ಆಚೆ ದಡಕ್ಕೆ ಹೋಗಿರಿ ಎಂಬುದಾಗಿ ಯೇಸು ಕ್ರಿಸ್ತನು ಶಿಷ್ಯರಿಗೆ ಬಲವಂತ ಮಾಡಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಇದಾದ ನಂತರ ಸ್ವಲ್ಪ ಹೊತ್ತಾದ ನಂತರ ನೋಡ್ತಾ ಇದ್ದೇವೆ, ಅಷ್ಟರೊಳಗೆ ದೋಣಿಯು ಭೂಮಿಗೆ ಬಹುದೂರವಾಗಿತ್ತು ಮತ್ತು ಎದುರು ಗಾಳಿ ಬೀಸುವುದರಿಂದ ತೆರೆಗಳ ಬಡಿತಕ್ಕೆ ಸಿಕ್ಕಿ ಒದ್ದಾಡುತ್ತಿತ್ತು ಎಂಬುದನ್ನು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಅವರನ್ನು ಬಲವಂತ ಮಾಡಿ ತನ್ನ ಶಿಷ್ಯರನ್ನು ದೋಣಿ ಹತ್ತಿಸಿ ಕಳಿಸಿದ ನಂತರ ಸ್ವಲ್ಪ ಸಮಯದ ನಂತರ ಬಿರುಗಾಳಿ ಬಂದು ಆ ಒಂದು ದೋಣಿಯು ಬಹಳಷ್ಟು ಭಯಂಕರವಾದ ಪರಿಸ್ಥಿತಿಯಲ್ಲಿರ್ತಕ್ಕಂಥ ವಿಷಯವನ್ನು ಮತ್ತು ಆ ಒಂದು ದೋಣಿಯು ಮುಳುಗುವ ಪರಿಸ್ಥಿತಿಯಲ್ಲಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. यीशु मसीह 5,000 जनों को भोजन खिलाने के पश्चात अपने शिष्यों को आगे भेजते हुए उनसे आज्ञा देता है कि जो है आप लोग आगे जाइए, मैं परमेश्वर का साथ या पिता के साथ प्रार्थना में मैं समय बिताऊंगा. एक कर जो है कि अकेले में रहकर प्रार्थना में समय बिताने के लिए अपने शिष्यों को उन्हें पहला उनको भेज दिया है. लेकिन जैसे कि परमेश्वर या यीशु मसीह का इच्छा के अनुसार उनके भेजने के कारण जो है वे लोग जो है शिष्य जो है समुद्र में प्रयाण कर रहे, कुछ ही देर में तूफान आने लगता है. ಸ್ವಲ್ಪ ಸಮಯ ನಂತರ ಆ ಒಂದು ಸಮುದ್ರದಲ್ಲಿ ಬಹಳಷ್ಟು ಬಿರುಗಾಳಿ ಬಂದಿರತಕ್ಕಂಥ ವಿಷಯವನ್ನು ನೋಡ್ತಾ ಇದ್ದೇವೆ. ಅದಾದ ನಂತರ ಅಲೆಗಳು ಬಂದು ಆ ಒಂದು ದೋಣಿಯನ್ನು ಅಲ್ಲೋಲ ಕಲ್ಲೋಲ ಮಾಡಿರ್ತಕ್ಕಂಥ ವಿಷಯವನ್ನು ನೋಡ್ತಾ ಇದ್ದೇವೆ. ಅದು ರಾತ್ರಿಯ ಜಾವವಾಗಿತ್ತು ಮತ್ತು ಆ ಒಂದು ಶಿಷ್ಯರು ಬಹಳಷ್ಟು ಭಯದಿಂದ ತುಂಬಿದವರಾಗಿದ್ದರು ಎಂಬ ವಿಷಯವನ್ನು ಸಹ ನೋಡ್ತಾ ಇದ್ದೇವೆ. ಇಲ್ಲಿ ನಾವು ಧ್ಯಾನ ಕೊಡ್ತಕ್ಕಂಥ ಮುಖ್ಯವಾದ ವಿಷಯ ನೋಡಬೇಕಾದರೆ, ಯೇಸು ಕ್ರಿಸ್ತನ ಶಿಷ್ಯರು ಯೇಸು ಕ್ರಿಸ್ತನ ಆಜ್ಞೆಗೆ ಅನುಸಾರವಾಗಿ ಅವರು ಪ್ರಯಾಣ ಮಾಡಿದ್ದಾಗ್ಯೂ ಯೇಸು ಕ್ರಿಸ್ತನ ಶಿಷ್ಯರು ದೋಣಿ ಹತ್ತಿದ ನಂತರ ಅವರು ಬಿರುಗಾಳಿಯನ್ನು ಎದುರಿಸಬೇಕಾದಂಥ ಒಂದು ಪರಿಸ್ಥಿತಿ ಬಂದಿರುವುದನ್ನು ನೋಡ್ತಾ ಇದ್ದೇವೆ. ನನ್ನ ಪ್ರಿಯರೇ, ನಮ್ಮ ಜೀವನದಲ್ಲಿಯೂ ಸಹ
ದೇವರ ಚಿತ್ತಕ್ಕೆ ಅನುಸಾರವಾಗಿ ನಡೆಯುವಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ನಾವು ಕಷ್ಟಗಳನ್ನು, ಸಮಸ್ಯೆಗಳನ್ನು, ಚಿಂತೆಗಳನ್ನು, ಬಾಧೆಗಳನ್ನು, ರೋಗಗಳನ್ನು, ಅಪಘಾತಗಳನ್ನು ಎದುರಿಸ್ತಕ್ಕಂಥ ಒಂದು ಪರಿಸ್ಥಿತಿ ಬರ್ತಕ್ಕಂಥದ್ದು ಸಾಮಾನ್ಯವಾಗಿ. ಬಿರುಗಾಳಿಯನ್ನು ನಾವು ಎರಡು ಕಾರಣಗಳಿಂದ ನಮ್ಮ ಜೀವನದಲ್ಲಿ ಎದುರಿಸ್ತಕ್ಕಂಥ ಒಂದು ಪರಿಸ್ಥಿತಿ ಬರುವುದನ್ನು ನೋಡ್ತಾ ಇದ್ದೇವೆ. ಒಂದು, ನಾವು ದೇವರ ಚಿತ್ತಕ್ಕೆ ಅನುಸಾರವಾಗಿ ನಡೆಯುವಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಬಿರುಗಾಳಿ, ಮತ್ತು ದೇವರ ಚಿತ್ತಕ್ಕೆ ವಿರೋಧವಾಗಿ ನಾವು ಪಾಪಗಳನ್ನು ಮಾಡಿದಂಥ ಸಂದರ್ಭದಲ್ಲಿ, ತಪ್ಪುಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಬಿರುಗಾಳಿ ಬೇರೆ ಎಂಬುದನ್ನು ನೋಡ್ತಾ ಇದ್ದೇವೆ. ಉದಾಹರಣೆಗಾಗಿ ನೋಡ್ತಾ ಇದ್ದೇವೆ, ಯೋನನು, ಆತನು ದೇವರ ಚಿತ್ತಕ್ಕೆ ವಿರೋಧವಾಗಿ ಆತನು ನಿನವೆಗೆ ಹೋಗುವುದರ ಬದಲಾಗಿ ಆತನು ತಾರ್ಷೀಷಿಗೆ ಹೋಗಿರ್ತಕ್ಕಂಥ ಕಾರಣ ಯೋನನಿಗೆ ದೇವರು ಪಶ್ಚಾತ್ತಾಪ ಪಡುವುದಕ್ಕಾಗಿ ಒಳ್ಳೆಯ ಒಂದು ಆಸ್ಪದವನ್ನು ಕೊಟ್ಟವನಾಗಿ ಬಿರುಗಾಳಿ ಬರುವಂತೆ ಮಾಡಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಆ ಯೋನನ ಜೀವನದಲ್ಲಿ ಬಂದಿರತಕ್ಕಂಥ ಬಿರುಗಾಳಿಯ ಮುಖಾಂತರ ಕೇವಲ ಯೋನನು ಮಾತ್ರ ಆತನು ರಕ್ಷಿಸಲ್ಪಡದೆ, ಯೋನನ ಮುಖಾಂತರ ಯೋನನೊಂದಿಗೆ ಪ್ರಯಾಣ ಮಾಡ್ತಕ್ಕಂಥ ಪ್ರತಿಯೊಬ್ಬರು ನಾವಿಕರು ಮತ್ತು ಪ್ರಯಾಣಿಕರು ಪ್ರತಿಯೊಬ್ಬರು ಅವರು ರಕ್ಷಣೆಯನ್ನು ಪಡೆದಿರತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ದೇವರಿಂದ ಸಂರಕ್ಷಿಸಲ್ಪಟ್ಟಂಥ ವಿಷಯವನ್ನು ಮತ್ತು ದೇವರು ಈ ಸರ್ವಲೋಕದ ದೇವರು ಯೆಹೋವನೆಂಬುದಾಗಿ ಅವರು ಸ್ವೀಕರಿಸಿರ್ತಕ್ಕಂಥ ವಿಷಯವನ್ನು ಸಹ ನಾವು ನೋಡುವರಾಗಿದ್ದೇವೆ. ಅದೇ ರೀತಿ ಕೆಲವೊಮ್ಮೆ ನನ್ನ ಪ್ರಿಯರೇ, ನಮ್ಮ ಜೀವನದಲ್ಲಿ ಸಹ ಬರ್ತಕ್ಕಂಥ ಕಷ್ಟಗಳು, ಚಿಂತೆಗಳು, ಬಾಧೆಗಳು, ನಾವು ಮಾಡ್ತಕ್ಕಂಥ ತಪ್ಪುಗಳ ಕಾರಣ ಬರಬಹುದು. ಕೆಲವೊಮ್ಮೆ ನಾವು ದೇವರ ಚಿತ್ತಕ್ಕೆ ಅನುಸಾರವಾಗಿ ನಡೆಯುವಂಥ ಸಂದರ್ಭದಲ್ಲಿ ಸಹ ಕೆಲವು ವಿಧವಾದ ಸಮಸ್ಯೆಗಳು, ಕೆಲವು ವಿಧವಾದ ಅಪಘಾತಗಳು, ಸಮಸ್ಯೆಗಳು, ರೋಗಗಳು ಬರುವುದನ್ನು ಸಹ ನಾವು ನೋಡಲಾಗಿದ್ದೇವೆ. ಆದ ಕಾರಣ ನಾವು ಕ್ರೈಸ್ತರಾಗಿರ್ತಕ್ಕಂಥ ನಾವು ಒಳ್ಳೆಯ ಮಾರ್ಗದಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ಕಷ್ಟಗಳು ಬರೋದಾದರೆ ಸಾಮಾನ್ಯವಾಗಿ ನಾವು ದೇವರನ್ನು ಪ್ರಶ್ನಿಸುತ್ತೇವೆ ಮತ್ತು ಅಂಥ ಒಂದು ಕಷ್ಟಗಳು ನಾವು ನಮ್ಮ ಜೀವನದಲ್ಲಿ ಅಪೇಕ್ಷೆ ಮಾಡೋದಿಲ್ಲ. ಆದರೆ ಅವರುಗಳ ಮುಖಾಂತರ ದೇವರು ಕೆಲವು ವಿಷಯಗಳನ್ನು ನಮ್ಮ ಜೀವನದಲ್ಲಿ ಕೆಲವು ಪಾಠಗಳನ್ನು ಕಲಿಸುವುದಕ್ಕಾಗಿ ದೇವರು ಇಂಥ ಒಂದು ಸಮಸ್ಯೆಗಳಿಗೆ ಒಳಗಾಗುವಂತೆ ಮತ್ತು ಬಿರುಗಾಳಿಗೆ ಒಳಗಾಗುವಂತೆ ಆತನು ಕೆಲವೊಮ್ಮೆ ಅಂಥ ಪರಿಸ್ಥಿತಿ ನಮ್ಮ ಜೀವನದಲ್ಲಿ ಬರಮಾಡುವುದನ್ನು ನೋಡಲಾಗಿದ್ದೇವೆ. ಇಲ್ಲಿ ಇವರ ಜೀವನದಲ್ಲಿ, ಅಂದರೆ ಶಿಷ್ಯರ ಜೀವನದಲ್ಲಿ ಬಂದಿರತಕ್ಕಂಥ ಬಿರುಗಾಳಿ ಅವರನ್ನು ಸದೆಬಡಿಯುವುದಕ್ಕಾಗಿ ಆಗಲಿ, ಅವರ ಒಂದು ವಿಶ್ವಾಸವನ್ನು ಕಡಿಮೆ ಮಾಡುವುದಕ್ಕಾಗಿ ಆಗಲಿ, ನಿರಾಶೆಯಿಂದ ತುಂಬುವಂತೆ ಆಗುವುದಕ್ಕಾಗಲಿ, ಭಯದಿಂದ ತುಂಬುವುದಕ್ಕಾಗಿ ಆಗಲಿ, ಅವರನ್ನು ಸಾಯಿಸುವುದಕ್ಕಾಗಿ ಆಗಲಿ ಇಂಥ ಒಂದು ಬಿರುಗಾಳಿ ಬಂದಿರಲಿಲ್ಲ. ಆ ಒಂದು ಬಿರುಗಾಳಿಯ ಒಂದು ಉದ್ದೇಶವೇ ಬೇರೆಯಾಗಿತ್ತು ಎಂಬುದಾಗಿ ನೋಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಸಹ ಕಷ್ಟಗಳು, ಚಿಂತೆಗಳು, ಬಾಧೆಗಳು, ರೋಗಗಳು, ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ನಾವು ದೇವರನ್ನು ಪ್ರಶ್ನಿಸುತ್ತೇವೆ. ಯಾಕೆ ನನಗೆ ಇಂಥ ಒಂದು ಕಷ್ಟವನ್ನು ಕೊಟ್ಟಿದ್ದೆ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ, ಅದು ನಾವು ಪ್ರಶ್ನಿಸುತ್ತೇವೆ. ಆದರೆ ಅಂಥ ಒಂದು ಸಮಸ್ಯೆಗಳು ಬರ್ತಕ್ಕಂಥದ್ದು ದೇವರ ಚಿತ್ತವಾಗಿರ್ಬೋದು ಎಂಬುದಾಗಿ ನೋಡ್ತಾ ಇದ್ದೇವೆ. ನನ್ನ ಪ್ರಿಯಲ್ಲಿ ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನು ಶಿಷ್ಯರನ್ನು ಬಲವಂತ ಮಾಡಿ ಅವರನ್ನು ಕಳಿಸಿದ್ದನು. ಅಂದರೆ ನೋಡಬೇಕಾದ್ರೆ ದೇವರ ಒಂದು ಯೋಜನೆಯಾಗಿತ್ತು ಅವರು ಮೊದಲು ಯೇಸು ಕ್ರಿಸ್ತನ್ನು ಬಿಟ್ಟು ಹೋಗಬೇಕು ಎಂಬುದಾಗಿ. ಯಾಕಂದರೆ ಅವರು ಒಬ್ಬಂಟಿಗರಾಗಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅವರ ಒಂದು ವಿಶ್ವಾಸವು ಬಹಳ ಅವರು ಕಡಿಮೆ ಆಗುವುದನ್ನು ನೋಡ್ತಾ ಇದ್ದೇವೆ. ವಿಶ್ವಾಸದಲ್ಲಿ ಅವರು ಬಹಳಷ್ಟು ಬಲಹೀನರಾಗುವುದನ್ನು ನಾವು ನೋಡ್ತಾ ಇದ್ದೇವೆ. ಯಾವ ರೀತಿ ಅದೇ ರೀತಿ ಇಲ್ಲಿ ನೋಡ್ತಾ ಇದ್ದೇವೆ. ಮೊಟ್ಟ ಮೊದಲನೇದಾಗಿ ಇಲ್ಲಿ ಎರಡು ವಿಷಯಗಳು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಪೇತ್ರನು ಯೇಸು ಕ್ರಿಸ್ತನನ್ನು ನೋಡಿ ಆತನು ಸಹ ನೀರಿನ ಮೇಲೆ ನಡೆಯುವುದಕ್ಕಾಗಿ ಆತನು ಪ್ರಯತ್ನ ಪಟ್ಟಿದ್ದು ಮತ್ತು ಅದರಲ್ಲಿ ಯಶಸ್ವಿಯನ್ನು ಪಡೆದಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಅದಾದ ನಂತರ ಪೇತ್ರನು ನೀರಿನಲ್ಲಿ ಮುಳುಗುವ ಒಂದು ಪರಿಸ್ಥಿತಿಯಲ್ಲಿ ಬಂದಂಥ ಆ ಒಂದು ದೃಶ್ಯವನ್ನು ಸಹ ನಾವು ಈ ದಿನದಲ್ಲಿ ಮನನ ಮಾಡೋಣ. ಎರಡು ವಿಷಯಗಳನ್ನು ನಾವು ವಿಶೇಷವಾಗಿ ಈ ದಿನದಲ್ಲಿ ಮನನ ಮಾಡೋಣ. ಒಂದು, ಪೇತ್ರನು ಸಕ್ಸಸ್ಫುಲ್ ಆಗಿ ಯೇಸು ಕ್ರಿಸ್ತನಂತೆ ಆತನು ನೀರಿನ ಮೇಲೆ ನಡೆದಿರ್ತಕ್ಕಂಥ ವಿಷಯ, ಆತನು ನೀರಿನ ಮೇಲೆ ನಡೆದಿರ್ತಕ್ಕಂಥ ಕಾರಣ ಏನಾಗಿರ್ಬೋದು ಎಂಬುದಾಗಿ ನಾವು ನೋಡೋಣ. ಅದಾದ ನಂತರ ನೀರಿನಲ್ಲಿ ಮುಳುಗುವಂಥ ಪರಿಸ್ಥಿತಿ ಬರ್ತಕ್ಕಂಥ ಕಾರಣ ಏನಾಗಿರಬಹುದು ಎಂಬುದಾಗಿ ಈ ಎರಡು ವಿಷಯಗಳ ಬಗ್ಗೆ ನಾವು ಈ ದಿನದಲ್ಲಿ ಮನನ ಮಾಡೋಣ. ಇಲ್ಲಿ ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನನ್ನು ನೋಡಿ ಪೇತ್ರನು ಸಹ ಯೇಸು ಕ್ರಿಸ್ತನಂತೆ ನೀರಿನ ಮೇಲೆ ನಡೆಯುವುದಕ್ಕಾಗಿ ಆತನು ಆಶೆಪಟ್ಟು ಆತನು ಯೇಸು ಕ್ರಿಸ್ತನನ್ನು ಕೇಳುವ ಒಂದು ವಿಷಯ ನೋಡ್ತಾ ಇದ್ದೇವೆ ಇಲ್ಲಿ.
ಅದಕ್ಕೆ ಪೇತ್ರನು, ಸ್ವಾಮಿ, ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನಲು ಆತನು ಬಾ ಅನ್ನನು. ಅಂದರೆ ಪೇತ್ರನು ಯೇಸು ಕ್ರಿಸ್ತನ ಅಪ್ಪಣೆಯನ್ನು ಪಡೆದಿರತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಆ ಒಂದು ಅಪ್ಪಣೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಪೇತ್ರನಿಗೆ ಅಪ್ಪಣೆ ಕೊಟ್ಟಿರ್ತಕ್ಕಂಥ ವಿಷಯ ಸಹ ನೋಡ್ತಾ ಇದ್ದೇವೆ. ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ಅಂದರೆ ಪೇತ್ರನು ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆಯುವುದಕ್ಕಾಗಿ ಯೇಸು ಕ್ರಿಸ್ತನು ತನ್ನ ಅಪ್ಪಣೆಯನ್ನು ಕೊಟ್ಟಿರ್ತಕ್ಕಂಥ ವಿಷಯವನ್ನು ಸಹ ನಾವಿಲ್ಲಿ ನೋಡ್ತಾ ಇದ್ದೇವೆ. ಮತ್ತು ಆನಂತರ ಪೇತ್ರನು ಯೇಸು ಕ್ರಿಸ್ತನನ್ನು ದೃಷ್ಟಿಸಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಅಲ್ಲಿ ದೊಡ್ಡ ಅಲ್ಲೋಲ ಕಲ್ಲೋಲವಾದಂಥ ಪರಿಸ್ಥಿತಿಯಲ್ಲಿ ಸಮುದ್ರವು ಬಿರುಗಾಳಿಯಿಂದ ತುಂಬಿರತಕ್ಕಂಥ ಸಂದರ್ಭದಲ್ಲಿ ಆತನು ಸಮುದ್ರದ ಮೇಲೆ ಆತನ ದೃಷ್ಟಿ ಇಡಲಿಲ್ಲ. ಮತ್ತು ಯೇಸು ಕ್ರಿಸ್ತನ ಶಿಷ್ಯರು ಪೇತ್ರನೊಂದಿಗೆ ಸಹ ಅವರು ಪ್ರಯಾಣ ಮಾಡ್ತಾ ಇದ್ದರು. ಭಯದಿಂದ ತುಂಬಿರತಕ್ಕಂಥ ಆ ಜನರನ್ನು ಸಹ ಆತನು ದೃಷ್ಟಿಸಿರಲಿಲ್ಲ. ಆದರೆ ಪೇತ್ರನು ನೀರಿನ ಮೇಲೆ ನಡೆಯುವುದಕ್ಕಾಗಿ ಯೇಸು ಕ್ರಿಸ್ತನ ಮೇಲೆ ಬಂದಿರತಕ್ಕಂಥ ವಿಶ್ವಾಸ ನೋಡಬೇಕಾದರೆ ಯೇಸು ಕ್ರಿಸ್ತನು ನೀರಿನ ಮೇಲೆ ನಡೆದಿರತಕ್ಕಂಥ ಆ ಒಂದು ದೃಶ್ಯವನ್ನು ಆತನ ಕಣ್ಣಾರೆ ಕಂಡು ಅದರ ಮೇಲೆ ಆತನ ವಿಶ್ವಾಸವಿಟ್ಟನೆಂಬುದನ್ನು ನೋಡ್ತಾ ಇದ್ದೇವೆ. ಆತನು ಮೊದಲನೇದಾಗಿ ಆತನು ನೀರಿನ ಮೇಲೆ ನಡೆಯುವುದಕ್ಕಾಗಿ ಇರ್ತಕ್ಕಂಥ ಕಾರಣ ನೋಡಬೇಕಾದ್ರೆ, ಫಸ್ಟ್ ಹಿ ಲುಕ್ಡ್ ಅಟ್ ಜೀಸಸ್ ಕ್ರೈಸ್ಟ್, ಸೆಕೆಂಡ್ಲಿ ಹಿ ಬಿಲೀವ್ಡ್ ವಾಟ್ ಹಿ ಸಾ. ಎರಡನೇದಾಗಿ ಆತನು ನೋಡಿರ್ತಕ್ಕಂಥ ಯೇಸು ಕ್ರಿಸ್ತ ನೀರಿನ ಮೇಲೆ ನಡೆದಿರ್ತಕ್ಕಂಥ ವಿಷಯ ಕೇವಲ ಆತನು ನೋಡಲಿಲ್ಲ, ನೋಡಿರ್ತಕ್ಕಂಥ ವಿಷಯವನ್ನು ಆತನು ವಿಶ್ವಾಸದಿಂದ ಆತನು ಸ್ವೀಕರಿಸಿದನು. ಅದಾದ ನಂತರ ಯೇಸು ಕ್ರಿಸ್ತನಂತೆ ಆತನು ಸಹ ನೀರಿನ ಮೇಲೆ ನಡೆಯುವುದಕ್ಕಾಗಿ ಪ್ರಯತ್ನ ಪಟ್ಟು ನೋಡ್ತಾ ಇದ್ದೇವೆ. ಹೇಳ್ತಾ ಇದ್ದೇನೆ, ಯೇಸು ಕ್ರಿಸ್ತನ ಹೇಳ್ತಾ ಇದ್ದೇನೆ, ನೀನು ಬಾ ಎಂಬುದಾಗಿ ಹೇಳಿದಂಥ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಅಪ್ಪಣೆಯನ್ನು ಆತನು ಪಾಲಿಸಿ ಆತನ ಆಜ್ಞೆಯನ್ನು ಪಾಲಿಸಿದ ಕಾರಣ ನೋಡಬೇಕಾದ್ರೆ ಪೇತ್ರನು ನೀರಿನ ಮೇಲೆ ನಡೆಯುವುದಕ್ಕೆ ಆತನಿಗೆ ಸಾಧ್ಯವಾಗಿರತಕ್ಕಂಥ ವಿಷಯವನ್ನು ಸಹ ನೋಡ್ತಾ ಇದ್ದೇವೆ. ಇಲ್ಲಿ ನೋಡ್ತಾ ಇದ್ದೇವೆ ಆ ಒಂದು ಸಮುದ್ರದ ಪರಿಸ್ಥಿತಿ ನೋಡಬೇಕಾದರೆ ಇಲ್ಲಿ ಮತ್ತು ಎದುರು ಗಾಳಿ ಬೀಸುತ್ತಿದ್ದರಿಂದ ತೆರೆಗಳ ಬಡಿತಕ್ಕೆ ಸಿಕ್ಕಿ ಒದ್ದಾಡುತ್ತಿತ್ತು. ನೋಡ್ತಾ ಇದ್ದೇವೆ ಎದುರು ಗಾಳಿ. ನಾವು ನೋಡ್ತಾ ಇದ್ದೇವೆ ಯೇಸು ಕ್ರಿಸ್ತನ ಶಿಷ್ಯರು ಹೋಗ್ತಕ್ಕಂಥ ದಾರಿ ಬೇರೆಯಾಗಿತ್ತು, ಆದರೆ ಆ ಒಂದು ದಾರಿಗೆ ಎದುರಾಗಿ ಗಾಳಿ ಬರೋದನ್ನು ನೋಡ್ತಾ ಇದ್ದೇವೆ. ಎದುರು ಗಾಳಿಯಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ಬಹಳಷ್ಟು ಕಷ್ಟಕರವಾದ ಒಂದು ಸಮಯ ಎಂಬುದಾಗಿ ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಸಹ ನಾವು ಯೇಸು ಕ್ರಿಸ್ತನ ಆಜ್ಞೆಗಳನ್ನು ಪಾಲಿಸ್ತಕ್ಕಂಥ ಸಂದರ್ಭದಲ್ಲಿ, ನಾವು ಒಳ್ಳೆ ಜೀವನ ಜೀವಿಸ್ತಕ್ಕಂಥ ಸಂದರ್ಭದಲ್ಲಿ, ಮಾದರಿಯ ಜೀವಿತವನ್ನು ಜೀವಿಸ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಎದುರು ಗಾಳಿ ಬರುವುದನ್ನು ನೋಡ್ತಾ ಇದ್ದೇವೆ. ನಮ್ಮ ಜೀವನದಲ್ಲಿ ಅಡ್ಡಿಗಳು, ಆತಂಕಗಳು, ಸಮಸ್ಯೆಗಳು, ಚಿಂತೆಗಳು, ಬಾಧೆಗಳು, ಕಾಯಿಲೆಯು, ಇಂಥ ಎಷ್ಟೋ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬಿರುಗಾಳಿಯಂತೆ ನಮ್ಮ ಜೀವನದಲ್ಲಿ ಎದುರಾಗಿ ಬರುವುದನ್ನು ನೋಡ್ತಾ ಇದ್ದೇವೆ. ನಾವು ಹೋಗುವಂಥ ದಾರಿ ಒಂದಾಗಿರ್ಬೋದು, ಆ ದಾರಿಗೆ ಎಷ್ಟೋ ಅಡ್ಡ ದಾರಿಗಳು, ಎಷ್ಟೋ ಸಮಸ್ಯೆಗಳು ಬರುವುದನ್ನು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಶಿಷ್ಯರಿಗೂ ಸಹ ಇಂಥ ಸಮಸ್ಯೆಗಳು ಬಂದಿರತಕ್ಕಂಥ ನೋಡ್ತಾ ಇದ್ದೇವೆ. ಆ ಒಂದು ಸಮಸ್ಯೆಗಳನ್ನು ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನ ಶಿಷ್ಯರು ಎದುರಿಸಿದರು ಎಂಬ ವಿಷಯವನ್ನು ಸಹ ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಯಾವ ರೀತಿ ನಾವು ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಈ ಎದುರುಗಾಳಿಯನ್ನಾಗಲಿ ಮತ್ತು ವಿಪರೀತ ಪರಿಸ್ಥಿತಿಗಳನ್ನು ನಾವು ಯಾವ ರೀತಿ ನಾವು ಎದುರುಗೊಳ್ಳಬೇಕು ಎಂಬುದಾಗಿ ದೇವರ ವಾಕ್ಯಗಳ ಮುಖಾಂತರ ನಾವು ಇಲ್ಲಿ ಕಲಿಯಬೇಕಾದಂಥ ವಿಷಯವಾಗಿದೆ. ಇವತ್ತು ನೋಡಬೇಕಾದ್ರೆ ಪೇತ್ರನಾಗಲಿ ಶಿಷ್ಯನಾಗಿ ನೋಡ್ತಾ ಇದ್ದೇವೆ. ಇಲ್ಲಿ ಪೇತ್ರನು ಈ ಒಂದು ಎದುರುಗಾಳಿಯನ್ನು ಎದುರಿಸಿರ್ತಕ್ಕಂಥ ಮುಖ್ಯ ಒಂದು ಕಾರಣ ನೋಡಬೇಕಾದ್ರೆ ಆತನು ಅಂಥ ಕಷ್ಟದ ಸಂದರ್ಭದಲ್ಲಿ ಆತನು ಅಲೆಗಳನ್ನು ನೋಡಲಿಲ್ಲ. ಮೊದಲು ಆತನು ನೋಡ್ತಾ ಇದ್ರೆ ಸಮಸ್ಯೆಯನ್ನು ನೋಡಲಿಲ್ಲ. ಆದರೆ ಅದಾನಂತರ ಯೇಸು ಕ್ರಿಸ್ತನ ತನ್ನ ಶಿಷ್ಯರು ನೋಡಲಿಲ್ಲ, ಶಿಷ್ಯರ ಭಯವನ್ನು ನೋಡಲಿಲ್ಲ. ಆದರೆ ಪೇತ್ರನು ಯೇಸು ಕ್ರಿಸ್ತನ ಮೇಲೆ ಆತನ ದೃಷ್ಟಿಟ್ಟಂತ ಕಾರಣ ಪೇತ್ರನು ನೀರಿನ ಮೇಲೆ ನಡಿಲಿಕ್ಕೆ ಸಾಧ್ಯವಾಗಿರತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಹಿ ಲುಕ್ಡ್ ಅಟ್ ಜೀಸಸ್ ಕ್ರೈಸ್ಟ್, ಹಿ ಬಿಲೀವ್ಡ್ ಜೀಸಸ್ ಕ್ರೈಸ್ಟ್ ಅಂಡ್ ಹಿ ಒಬೇಡ್ ಜೀಸಸ್ ಕ್ರೈಸ್ಟ್. ಅದೇ ರೀತಿ ನಮ್ಮ ಜೀವನದಲ್ಲಿ ಸಹ ಕಷ್ಟಗಳು ಬಂದಂಥ ಸಂದರ್ಭದಲ್ಲಿ ನಾವು ಕಷ್ಟಗಳನ್ನು ನಾವು ನೋಡುವುದರ ಬದಲಾಗಿ ಕಷ್ಟಗಳನ್ನು ತೀರಿಸ್ತಕ್ಕಂಥ ದೇವರು ಆ ಕಷ್ಟಗಳಿಗಿಂತ ಅತಿ ಬಲಾಢ್ಯನಾದ, ಬಲವುಳ್ಳ, ಸಾಮರ್ಥ್ಯವುಳ್ಳ ದೇವರಾಗಿದ್ದಾನೆ ಎಂಬುದಾಗಿ ನಾವು ಆತನ ಮೇಲೆ ದೃಷ್ಟಿ ಇಡತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನು ನಮಗಾಗಿ ಆತನನ್ನು ನೀರಿನ ಮೇಲೆ ನಡೆದು ತೋರಿಸ್ತಾ ಇದ್ದಾನೆ. ಅಂದರೆ ಯಾವ ರೀತಿ ನಾವು ನಮ್ಮ ಕಷ್ಟಗಳನ್ನು ಸಹಿಸಬೇಕೆಂಬುದಾಗಿ ಆತನು ತನ್ನ ಮಾದರಿಯ ಜೀವಿತದಿಂದ ನಮಗೆ ಕಲಿಸಿಕೊಡೋದು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನು ತನ್ನ ಜೀವನದಲ್ಲಿ ಸಹ ಇಂಥ ಎಷ್ಟೋ ಕಷ್ಟಗಳು ಬಂದಿರೋದನ್ನು ನೋಡ್ತಾ ಇದ್ದೇವೆ. ಆತನು ಪಾಪಿಗಳಿಗಾಗಿ ತಾನು ಶಿಲುಬೆ ಮರಣವನ್ನು ಹೊಂದುವುದಕ್ಕಾಗಿ ಆತನು ಸಿದ್ಧನಾಗಿದ್ದಾಗ ನೋಡ್ತಾ ಇದ್ದೇವೆ. ಆತನು ಯಾವುದೇ ಒಂದು ತಪ್ಪು ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಸಹ ಆತನನ್ನು ಶಿಲುಬೆಗೇರಿಸಿರ್ತಕ್ಕಂಥ ವಿಷಯನ ನೋಡ್ತಾ ಇದ್ದೇವೆ.
ಅಂದರೆ ಆತನು ಸ್ವತಃ ಕಷ್ಟದ ಜೀವಿತ ಏನು, ಯಾವ ರೀತಿಯಲ್ಲಿ ಕಷ್ಟವನ್ನು ಎದುರಿಸಬೇಕೆಂಬುದಾಗಿ ತನ್ನ ಶಿಷ್ಯರಿಗೆ ಕಲಿಸಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಸಹ ಹೇಳ್ತಾ ಇದ್ದೇನೆ, ನೀವು ನನ್ನ ಶಿಷ್ಯರಾಗಬೇಕಾದರೆ ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬನ್ನಿರಿ ಎಂಬುದಾಗಿ ಹೇಳ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಶಿಷ್ಯರಾಗುವುದಾದರೆ ನಮ್ಮ ಜೀವನದಲ್ಲಿ ಯಾವುದೇ ಕಷ್ಟ ಇರುವುದಿಲ್ಲ, ಚಿಂತೆ ಇರುವುದಿಲ್ಲ, ಸಮಸ್ಯೆಗಳು ಇರುವುದಿಲ್ಲ, ಯಾವುದೇ ವಿಧವಾದ ಕಾಯಿಲೆ ಬರುವುದಿಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ತೇವೆ. ಇವೆಲ್ಲ ಆದರೆ ಕ್ರೈಸ್ತರಾದಂಥ ನಮಗೂ ಸಹ ಇಂಥ ಸಮಸ್ಯೆಗಳು ಬರ್ತಕ್ಕಂಥದ್ದು ಸಾಮಾನ್ಯ. ಆದರೆ ಇಂಥ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ನಮ್ಮೊಂದಿಗೆದ್ದು ಅವುಗಳನ್ನು ಎದುರಿಸಲಿಕ್ಕೆ ಸಾಧ್ಯ. ಮತ್ತು ಯೇಸು ಕ್ರಿಸ್ತನು ಇಂಥ ವಿಷಯಗಳನ್ನು ಜಯಿಸಿದ್ದಾನೆ. ಅದೇ ರೀತಿಯಲ್ಲಿ ಆತನನ್ನು ನಂಬುವ ಪ್ರತಿಯೊಬ್ಬರೂ ಸಹ ಇಂಥ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಶಕ್ತಿ ನಮಗೆ ಸಹ ಯೇಸು ಕ್ರಿಸ್ತನ ಮುಖಾಂತರ ದೊರಕುತ್ತದೆ ಎಂಬ ವಿಷಯವನ್ನು ಸಹ ಈ ಒಂದು ವಾಕ್ಯದ ಮುಖಾಂತರ ನಾವು ಕಲಿತುಕೊಳ್ಳಬೇಕೆಂದು ನೋಡ್ತಾ ಇದ್ದೇವೆ. ಪ್ರಿಯರೇ, ಇಲ್ಲಿ ನೋಡಬೇಕಾದರೆ ಆತನು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಅಷ್ಟು ಸಾಮಾನ್ಯವಾದಂಥ ನಿರ್ಣಯವಾಗಿರಲಿಲ್ಲ. ಯಾಕಂದರೆ ಸಮುದ್ರವು ಭಯಂಕರವಾದ ಒಂದು ಪರಿಸ್ಥಿತಿಯಲ್ಲಿ ಇತ್ತು. ಅವರು ಸಾಯುವ ಒಂದು ಪರಿಸ್ಥಿತಿಯಲ್ಲಿದ್ದರು. ಸಾಯುವ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೇವಲ ನೋಡಬೇಕಾದ್ರೆ ಆ ಒಂದು ಸಾವಿನಿಂದ ಬದುಕುವುದೇ ಅವರಿಗೆ ಹೆಚ್ಚಿನ ಒಂದು ಕೆಲಸವಾಗಿತ್ತು. ಆದರೆ ಪೇತ್ರನು ಸಾಯುತ್ತೆಂಬುದಾಗಿ ಆತನು ಯೋಚಿಸಲಿಲ್ಲ. ಆದರೆ ಯೇಸು ಕ್ರಿಸ್ತನ ಮೇಲೆ ಆತನ ದೃಷ್ಟಿಟ್ಟನು. ಅಂದರೆ ಇಲ್ಲಿ ನೋಡಬೇಕಾದ್ರೆ ಅಂಥ ಸಂದರ್ಭದಲ್ಲಿ, ಎಷ್ಟು ಕಷ್ಟವಾದಂಥ ಸಂದರ್ಭದಲ್ಲಿ ಇಂಪಾಸಿಬಲ್ ಆಗಿರ್ತಕ್ಕಂಥ ಈ ಒಂದು ವಿಷಯವನ್ನು ದೇವರು ಪಾಸಿಬಲ್ ಮಾಡಬಹುದು ಎಂಬುದಾಗಿ ಆತನು ಯೇಸು ಕ್ರಿಸ್ತನ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಅಂದರೆ ನಮ್ಮ ಜೀವನದಲ್ಲಿ ಸಾಮಾನ್ಯವಾದಂಥ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಇಡ್ತಕ್ಕಂಥ ಸಾಮಾನ್ಯ. ಆದರೆ ವಿಪರೀತವಾದ ಪರಿಸ್ಥಿತಿಯಲ್ಲಿ, ಕಷ್ಟಕರವಾದ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸವಿಡತಕ್ಕಂಥದ್ದು ಬಹಳಷ್ಟು ಪ್ರಾಮುಖ್ಯ ಎಂದು ನೋಡ್ತಾ ಇದ್ದೇವೆ. ಬಿರುಗಾಳಿಗೆ ಒಳಗಾಗಿರ್ತಕ್ಕಂಥ ಇಂದು ಶಿಷ್ಯರು ಅವರು ಬಹಳಷ್ಟು ಕಷ್ಟದಲ್ಲಿರತಕ್ಕಂಥ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಮೇಲೆ ಅವರು ದೃಷ್ಟಿ ಇಟ್ಟರೆಂದು ನೋಡ್ತಾ ಇದ್ದೇವೆ. प्रियो, आज के दिन हम देखते हैं प्रभु यीशु मसीह के शिष्यों ने प्रभु यीशु मसीह के ऊपर उन्होंने दृष्टि किया है और ऐसे समय पर प्रभु यीशु मसीह के ऊपर उन्होंने विश्वास किया, जबकि यीशु मसीह के ऊपर विश्वास करना बहुत कठिन है मेरे प्रियो। कई बार ऐसा होता है कि हमारे परिवार में कोई व्यक्ति बहुत सीरियस हो जाता है। उससे पहले हम लोग एक दूसरे से कहते हैं, जब कठिनाइयों में हम प्रार्थना करना चाहिए, प्रभु यीशु मसीह हमारा साथ रहता है, परमेश्वर जो है हर प्रकार के बीमारी को चंगाई देता है। ये सारे बातों को हम जानते भी विश्वास करते हैं। परंतु जब एक व्यक्ति जो ज़्यादा बीमार हो जाते हैं या किसी व्यक्ति को हार्ट अटैक हो जाता है, ऐसे समय पर जो है कितने भी विश्वास रहने वाला व्यक्ति क्यों ना हो, हम परमेश्वर के ऊपर हम लोग जो भरोसा ना रखते हुए हम कई बार जो है परिस्थिति के ऊपर हम लोग जो ध्यान देते हुए उसके ऊपर देखकर हम लोग डर जाते हैं और कई बार जो है यीशु मसीह के ऊपर ध्यान हटाकर जो है हम जो है डॉक्टर के ऊपर हमारा ध्यान देते हैं, हम अपने आप को बचाने के लिए। कहना बहुत आसान है मेरे प्यारे भाइयों और बहनों, प्रभु यीशु मसीह के ऊपर विश्वास, खास करके जब हम विपरीत परिस्थिति में रहते हैं, तकलीफों में रहते हैं, मुसीबतों में रहते हैं, ऐसे समय पर यीशु मसीह के ऊपर विश्वास करना बहुत कठिन है। परंतु पेत्रस ने ऐसे समय पर यीशु मसीह के ऊपर उन्होंने विश्वास दिखाया है। उसके बाद में सिर्फ विश्वास करना ही नहीं, परंतु यीशु मसीह का आज्ञाओं को उन्होंने पालन किया। उन्होंने कहा, यीशु मसीह से पेत्रस ने कहा, क्या मैं आ सकता हूँ? अगर आप आज्ञा देते हैं और आपके आज्ञा अनुसार मैं जो है पानी के ऊपर मैं चल सकता हूँ। इसका मतलब जो है परमेश्वर का आज्ञा के बिना पानी के ऊपर चलना संभव नहीं है। और यानी कि पेत्रस इस बात को जान लिया है कि पानी के ऊपर जो है यदि चल सकता है तो सिर्फ यीशु मसीह है। अगर पानी के ऊपर चलना है कोई इंसान नहीं चल सकता है, पेत्रस स्वयं भी नहीं चल सकता। यदि चलना है तो परमेश्वर का आज्ञा होना जरूरी है, परमेश्वर की इच्छा होना जरूरी है और परमेश्वर की बुलाहट होना जरूरी है। इसी प्रकार हमारे जीवन में कोई भी समस्या यदि आता है उसके सामना करने के लिए यीशु मसीह का साथ रहना हमारे लिए बहुत इंपॉर्टेंट है। यीशु मसीह को छोड़कर जो है हम इस संसार को कोई भी जो है तूफान को सामना करना हमारे लिए संभव नहीं है। हर प्रकार के तूफान को, हर प्रकार के समस्या को, हर प्रकार का ऑब्स्टेकल को हमारे जीवन में सामना करने के लिए प्रभु यीशु मसीह के ऊपर डिपेंड रहना जरूरी है। उनका उनके ऊपर विश्वास करना जरूरी है, उनका आज्ञाओं का पालन करना जरूरी है। दूसरी बात है, यीशु मसीह, यहां पर हम देखेंगे
कि पेतरस को आज्ञा देते ही वो चलने के लिए वो कोशिश किया है। और जैसे कि अपने जो है तुरंत यीशु मसीह का आज्ञा सुनकर जो है बोट में से केवल के जो पैर रख लिया है। देखेंगे जब तक वो अपने बोट में था तब तक अपने आप को सुरक्षित महसूस करता रहा। जैसे कि जो है बोट से बाहर निकल गया है, हम देखेंगे थोड़ी देर तक वो चल पाया है, इस बात को देखेंगे। और धीरे धीरे हम देखेंगे और कि डूबने का महसूस होने लगा। और उसके बाद में देखेंगे वे जो है अपना नजर प्रभु यीशु मसीह के ऊपर से हटाकर जो है कि जो समस्या के ऊपर, इसका मतलब जो है कि पानी का लहर को उन्होंने देखने लगा और समुद्र के कहर को देखने लगा। ಇಲ್ಲಿ ನೋಡ್ತಾ ಇದ್ದೇವೆ ಯೇಸು ಕ್ರಿಸ್ತನ ಶಿಷ್ಯನಾಗಿರ್ತಕ್ಕಂಥ ಪೇತ್ರನು ಇಲ್ಲಿ ನೋಡಬೇಕಾದರೆ ಎಲ್ಲಿವರೆಗೆ ಪೇತ್ರನು ಯೇಸು ಕ್ರಿಸ್ತನನ್ನು ದೃಷ್ಟಿಸಿದನೋ, ಆತನ ಮೇಲೆ ವಿಶ್ವಾಸವಿಟ್ಟನೋ, ಅಲ್ಲಿವರೆಗೆ ಆತನು ಯೇಸು ಕ್ರಿಸ್ತನಂತೆ ಆತನು ನೀರಿನ ಮೇಲೆ ನಡೆಯುವಂತ ಒಂದು ಶಕ್ತಿಯನ್ನು, ಬಲವನ್ನು ಆತನು ಪಡೆದಿದ್ದಾನೆ ಎಂದು ನೋಡ್ತಾ ಇದ್ದೇವೆ. ಆದರೆ ಅಲೆಗಳು ಬಹಳಷ್ಟು ಬಲವಾದ ರೀತಿಯಲ್ಲಿ ಆತನು ಬಡಿದಂಥ ಸಂದರ್ಭದಲ್ಲಿ ಯೇಸು ಕ್ರಿಸ್ತನಿಂದ ತನ್ನ ಒಂದು ದೃಷ್ಟಿಯನ್ನು ಬದಲಾಯಿಸಿ ಆತನು ಸಮಸ್ಯೆ ಮೇಲೆ ಆತನು ದೃಷ್ಟಿ ಹರಿಸಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಇನ್ಸ್ಟೆಡ್ ಆಫ್ ಲುಕಿಂಗ್ ಅಟ್ ಜೀಸಸ್ ಕ್ರೈಸ್ಟ್, he started looking at the problem. When we look at problem, then we will not be able to face the problem. ನೋಡ್ತಾ ಇದ್ದೇವೆ, ನಾವು ಸಮಸ್ಯೆಗಳನ್ನು ನಾವು ನೋಡೋದಾದರೆ ಆ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಇರಲಿ. ಯಾಕಂದ್ರೆ ನಾವು ಸಮಸ್ಯೆಗಳು ನೋಡೋದಂಥ ಸಂದರ್ಭದಲ್ಲಿ ಆ ಸಮಸ್ಯೆಗಳು ಬಹಳಷ್ಟು ದೊಡ್ಡದಾಗಿ ಕಾಣೋದು ನೋಡ್ತಾ ಇದ್ದೇವೆ. ಅಂದ್ರೆ ನಾವು ಯೇಸು ಕ್ರಿಸ್ತನ ನೋಡೋದಾದ್ರೆ ಯೇಸು ಕ್ರಿಸ್ತನ ಒಂದು ಶಕ್ತಿ ನಾವು ಪಡೆದುಕೊಳ್ಳುತ್ತೇವೆ. ಯೇಸು ಕ್ರಿಸ್ತನ ಒಂದು ಮೇಲೆ ವಿಶ್ವಾಸದ ಮುಖಾಂತರ ನಾವು ಧೈರ್ಯವನ್ನು ಪಡುವರಾಗಿದ್ದೇವೆ. ಆ ಸಮಸ್ಯೆಗಳನ್ನು ಎದುರಿಸತಕ್ಕಂಥ ಶಕ್ತಿಯು ಯೇಸು ಕ್ರಿಸ್ತನ ಮುಖಾಂತರ ದೊರಕುತ್ತದೆ. ಆದರೆ ಯೇಸು ಕ್ರಿಸ್ತನ ಮೇಲೆ ನಾವು ವಿಶ್ವಾಸವಿಡೋದ ಬದಲಾಗಿ ನಾವು ಸಮಸ್ಯೆಗಳ ಮೇಲೆ ನಾವು ನಮ್ಮ ದೃಷ್ಟಿ ಇಡೋದಾದರೆ ನಮ್ಮ ಜೀವನದಲ್ಲಿ ಮುಳುಗುವ ಒಂದು ಪರಿಸ್ಥಿತಿಯಲ್ಲಿ ಬರುವರಾಗಿದ್ದೇವೆ ನೋಡ್ತಾ ಇದ್ದೇವೆ. He saw the problem rather than the power of Jesus Christ or looking at Jesus Christ. ಯೇಸು ಕ್ರಿಸ್ತನ ನೋಡುವ ಬದಲಾಗಿ ಆತನು ಸಮಸ್ಯೆಗಳನ್ನು ನೋಡಿರ್ತಕ್ಕಂಥ ಕಾರಣ ಆತನು ನಿಧಾನವಾಗಿ ಆತನು ಮುಳುಗೋದಕ್ಕೆ ಆರಂಭವಾದನ್ನು ನೋಡ್ತಾ ಇದ್ದೇವೆ. There are times when Abraham failed to have faith in God. ಎಷ್ಟೋ ಸಂದರ್ಭದಲ್ಲಿ ಅಬ್ರಹಾಮನು ವಿಶ್ವಾಸದ ಒಂದು ಮಹಾಪಿತನೆಂಬುದಾಗಿ ಕರೆಯಲ್ಪಡುತ್ತಾನೆ. He was father of faith. He was called as the father of faith. ಅಂತಹ ಒಂದು ವ್ಯಕ್ತಿಯು ಸಹ ತನ್ನ ಜೀವನದಲ್ಲಿ ಕೆಲವೊಮ್ಮೆ ಆತನು ತನ್ನ ವಿಶ್ವಾಸದಲ್ಲಿ ಆತನು ಬಿದ್ದು ಹೋಗಿರ್ತಕ್ಕಂಥ ಎಷ್ಟೋ ಕ್ಷಣಗಳನ್ನು ನೋಡ್ತಾ ಇದ್ದೇವೆ. ಕೆಲವು ಕ್ಷಣಗಳನ್ನು ನೋಡ್ತೇವೆ ಅಬ್ರಹಾಮನು ತನ್ನ ವಿಶ್ವಾಸದಲ್ಲಿ ಆತನು ಬಹಳಷ್ಟು ಬಲವಾದ ರೀತಿಯಲ್ಲಿ ಆತನು ಫೇಸ್ ಮಾಡಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಕೆಲವು ಸಂದರ್ಭದಲ್ಲಿ ಆತನ ವಿಶ್ವಾಸದಲ್ಲಿ ಬಲಹೀನನಾಗಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ನಾವು ಕ್ರೈಸ್ತರಾಗಿರ್ತಕ್ಕಂಥ ನಾವು ಸಹ ನಮ್ಮ ಜೀವನದಲ್ಲಿ ನಾವು ಬಹಳಷ್ಟು ನೀತಿಯುಳ್ಳ ಜನರು ಎಂಬುದಾಗಿ ನಾವು ಅಂದುಕೊಳ್ಳಬಹುದು, ನಾವು ಧಾರ್ಮಿಕರೆಂಬುದಾಗಿ ಅಂದುಕೊಳ್ಳಬಹುದು, ನಮ್ಮಲ್ಲಿ ಬಹಳಷ್ಟು ವಿಶ್ವಾಸ ಇದೆ ಎಂಬುದಾಗಿ ಅಂದುಕೊಳ್ಳಬಹುದು. ಆದರೆ ಕೆಲವೊಮ್ಮೆ ನಾವು ನಮ್ಮ ಜೀವನದಲ್ಲಿ ನಾವು ಎಷ್ಟೇ ಬಲವಾದ ಒಂದು ಕ್ರೈಸ್ತರಾಗಿದ್ದಾಗಿಯೂ ಸಹ, ನಮ್ಮ ವಿಶ್ವಾಸವು ಎಷ್ಟೇ ಬಲವಾದ ರೀತಿಯಲ್ಲಿದ್ದಾಗಿಯೂ ಸಹ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಸಹ ಯೇಸು ಕ್ರಿಸ್ತನಲ್ಲಿ ಇರ್ತಕ್ಕಂಥ ಒಂದು ವಿಶ್ವಾಸವನ್ನು ನಾವು ಕಳೆದುಕೊಂಡವರಾಗಿ ನಾವು ಯೇಸು ಕ್ರಿಸ್ತನ ಮೇಲೆ ದೃಷ್ಟಿ ಇಡದೆ ನಾವು ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟಗಳನ್ನು ನಾವು ದೃಷ್ಟಿಸಿ ಆ ಕಷ್ಟಗಳು ಎಷ್ಟು ಭಯಂಕರವಾಗಿಯೋ ಎಂಬುದಾಗಿ ಆ ಕಷ್ಟಗಳನ್ನು ನೋಡೋದ್ರ ಮುಖಾಂತರ ನಾವು ಎಷ್ಟೋ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಬಿದ್ದು ಹೋಗುವುದನ್ನು ನೋಡೋರಾಗಿದ್ದೇವೆ. ಅದೇ ರೀತಿಯಲ್ಲಿ ಪೇತ್ರನನ್ನು ಸಹ ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿಸುವುದಕ್ಕಾಗಿ ಹಿಡಿಯಲ್ಪಟ್ಟಂಥ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚಿತವಾಗಿ ನೋಡ್ತಾ ಇದ್ದೇವೆ ಪೇತ್ರನು ಹೇಳ್ತಾ ಇದ್ದೇನೆ, ನಾನು ನಿನಗಾಗಿ ನನ್ನ ಪ್ರಾಣವನ್ನು ಕೊಡೋದಕ್ಕಾಗಿ ನಾನು ಸಿದ್ಧವಾಗಿದ್ದೇನೆ. ನಾನು ನೋಡ್ತಾ ಇದ್ದೇವೆ, ನಾನು ನಿನ್ನನ್ನು ಎಂದಿಗೂ ಅಲ್ಲಗಳೆಯುವುದಿಲ್ಲ ಎಂಬುದಾಗಿ ಹೇಳಿರ್ತಕ್ಕಂಥ ಪೇತ್ರನು ಯೇಸು ಕ್ರಿಸ್ತನು ಹಿಡಿಯಲ್ಪಟ್ಟಂಥ ಸಂದರ್ಭದಲ್ಲಿ ನೋಡ್ತಾ ಇದ್ದೇವೆ. ಆತನು ಬೇರೆ ಜನರೊಂದಿಗೆ ಮಹಿಳೆಯರಿಗೂ ಸಹ ಆತನು ಸುಳ್ಳು ಹೇಳಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ನಾನು ಯೇಸು ಕ್ರಿಸ್ತನನ್ನು ಅರಿಯನು ಎಂಬುದಾಗಿ ಯೇಸು ಕ್ರಿಸ್ತನನ್ನು ಅಲ್ಲಗಳಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ತನ್ನೊಂದಿಗೆ ಇರತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಸೈನಿಕನ ಒಂದು ಕಿವಿಯನ್ನು ಕತ್ತರಿಸ್ತಕ್ಕಂಥ ಧೈರ್ಯವುಳ್ಳ ಆ ಒಂದು ಪೇತ್ರನು ಯೇಸು ಕ್ರಿಸ್ತನ ಹಿಡಿಯಲ್ಪಟ್ಟಂಥ ಸಂದರ್ಭದಲ್ಲಿ ಆತನು ಅಂಜಿರತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಭಯದಿಂದ ತುಂಬಿರತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ತನ್ನ ಜೀವನ ಉಳಿಸುವುದಕ್ಕಾಗಿ ಆತನ ಪ್ರಯತ್ನ ಪಟ್ಟಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಎಷ್ಟು ವಿಶ್ವಾಸದಿಂದ ತುಂಬಿರತಕ್ಕಂಥ ಈ ಒಂದು ಪೇತ್ರನು ಈ ಒಂದು ಬಂಡಿಯ ಮೇಲೆ ನನ್ನ ಸಭೆಯನ್ನು ಕಟ್ಟುತ್ತೇನೆ ಎಂಬುದಾಗಿ ಹೇಳ್ತಕ್ಕಂಥ ಯೇಸು ಕ್ರಿಸ್ತನ ನೋಡ್ತಾ ಇದ್ದೇವೆ. ಅಂಥ ಸಂದರ್ಭದಲ್ಲಿ
ಆತನು ಯೇಸು ಕ್ರಿಸ್ತನ ಹಿಡಿಯಲ್ಪಟ್ಟಂಥ ಸಂದರ್ಭದಲ್ಲಿ ಆತನ ವಿಶ್ವಾಸದಲ್ಲಿ ಆತನು ಬಲಹೀನನಾಗಿರ್ತಕ್ಕಂಥ ಸಂದರ್ಭವನ್ನು ಸಹ ನೋಡ್ತಾ ಇದ್ದೇವೆ. ನಮ್ಮ ಜೀವನದಲ್ಲಿ ಇದೇ ರೀತಿಯಲ್ಲಿ ಎಷ್ಟೋ ಸಂದರ್ಭದಲ್ಲಿ ನಮ್ಮ ವಿಶ್ವಾಸವು ಎಷ್ಟೇ ಇದ್ದಾಗಿಯೂ ಸಹ ನಾವು ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ನಾವು ಬಿದ್ದು ಹೋಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬರೋದನ್ನು ನೋಡ್ತಾ ಇದ್ದೇವೆ. ಆದ ಕಾರಣ ಈ ಒಂದು ವಾಕ್ಯದ ಮುಖಾಂತರ ದೇವರು ನಮ್ಮನ್ನು ಎಚ್ಚರಿಸೋದನ್ನು ನೋಡ್ತಾ ಇದ್ದೇವೆ. ನೀವು ಸಮಸ್ಯೆಗಳನ್ನು ನೋಡುವುದರ ಬದಲಾಗಿ ಯಾವುದೇ ಚಿಂತೆ ಇದ್ದರೂ, ಬಾಧೆ ಇದ್ದರೂ, ಸಮಸ್ಯೆ ಇದ್ದರೂ ಸಹ ನೀವು ನನ್ನನ್ನು ದೃಷ್ಟಿಸಿರೆಂಬ ಒಂದು ವಾಕ್ಯಗಳನ್ನು ಕೇಳೋದನ್ನು ನಾವು ಮರೆಯಬಾರದೆಂದು ನೋಡ್ತಾ ಇದ್ದೇವೆ. ದೇವರು ಹೇಳ್ತಾ ಇದ್ದೇನೆ, ನಿಮ್ಮ ಚಿಂತೆ ಭಾರಗಳನ್ನೆಲ್ಲ ನನ್ನ ಮೇಲೆ ಹಾಕಿರಿ, ನಾನು ನಿಮಗೋಸ್ಕರ ಚಿಂತಿಸುತ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಕ್ಕಂಥ ವಿಷಯಗಳನ್ನು ನಾವು ನೋಡ್ತಾ ಇದ್ದೇವೆ. ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ ಎಂಬುದಾಗಿ ಹೇಳ್ತಕ್ಕಂಥ ವಿಷಯಗಳನ್ನು ನೋಡ್ತಾ ಇದ್ದೇವೆ. ನಮ್ದು ಯಾವುದೇ ಚಿಂತೆ ಇದ್ದರೂ ಸಹ, ಬಾಧೆ ಇದ್ದರೂ ಸಹ, ಯಾಕೆ ಕಷ್ಟಪಡೋರಾಗಿದ್ದರೂ ಸಹ ದೇವರು ನಮ್ಮನ್ನು ಕರೆಯುತ್ತಾ ಇದ್ದಾನೆ. ಆತನು ನಮಗೆ ವಿಶ್ರಾಂತಿಯನ್ನು ಕೊಡೋದಕ್ಕಾಗಿ, ನಮಗೆ ಧೈರ್ಯವನ್ನು ಕೊಡೋದಕ್ಕಾಗಿ, ನಮ್ಮನ್ನು ಸಂತೈಸುವುದಕ್ಕಾಗಿ, ಬಲಗೊಳಿಸುವುದಕ್ಕಾಗಿ ಆತನು ಕರೆಯುವನಾಗಿದ್ದಾನೆ. ಪ್ರಿಯರಲ್ಲಿ ನೋಡ್ತಾ ಇದ್ದೇವೆ, ಇಲ್ಲಿ ಯೇಸು ಕ್ರಿಸ್ತನ ದೃಷ್ಟಿಸುವ ಬದಲಾಗಿ ತಂದೆ ಸಮಸ್ಯೆಯ ಮೇಲೆ ಆತನ ದೃಷ್ಟಿ ಇರ್ತಕ್ಕಂಥ ಕಾರಣ ಆತನು ಬಿದ್ದು ಹೋಗಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ನೋಡ್ತಾ ಇದ್ದೇವೆ ಇಲ್ಲಿ ಪೇತ್ರನು ಬಿದ್ದು ಹೋಗಿರ್ತಕ್ಕಂಥ ಮತ್ತೊಂದು ಮುಖ್ಯವಾದ ಉದ್ದೇಶ ನೋಡ್ತಾ ಇದ್ದೇವೆ. ಇಲ್ಲಿ ಪೇತ್ರನು 29ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಳುಗುತ್ತಾ, ಸ್ವಾಮಿ ನನ್ನ ಕಾಪಾಡು ಎಂದು ಕೂಗಿಕೊಂಡನು. ಆ ಕ್ಷಣವೇ ಯೇಸು ಕೈ ಚಾಚಿ ಅವನನ್ನು ಹಿಡಿದು ಅಲ್ಪ ವಿಶ್ವಾಸಿ, ಯಾಕೆ ಸಂದೇಹ ಪಟ್ಟಿ ಎಂದು ಹೇಳಿದನು. ನೋಡ್ತಾ ಇದ್ದೇವೆ, ಆ ಒಂದು ನೀರಿನಲ್ಲಿ ಮುಳುಗಿರ್ತಕ್ಕಂಥ ಕಾರಣ ನೋಡಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಆತನು ನೀರಿನ ಈ ಒಂದು ಅಲೆಯನ್ನು ನೋಡಿ, ಗಾಳಿಯನ್ನು ನೋಡಿ ಭಯಪಟ್ಟಿರ್ತಕ್ಕಂಥ, ಮುಳುಗುವ ಒಂದು ಪರಿಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನೋಡಿ ಆತನು ಭಯಪಟ್ಟು ಆತನ ವಿಶ್ವಾಸದಲ್ಲಿ ಬಲಹೀನನಾದನೆಂದು ನೋಡುತ್ತಾ ಇದ್ದೇವೆ. ಈ ಲಾಸ್ಟ್ ಇಸ್ ಹೋಪ್. ಆತನ ವಿಶ್ವಾಸವನ್ನು, ತನ್ನ ಒಂದು ನಿರೀಕ್ಷೆಯನ್ನು ಕಳೆದುಕೊಂಡಂಥ ಪರಿಸ್ಥಿತಿಯಲ್ಲಿ ಬಂದನೆಂದು ನೋಡ್ತಾ ಇದ್ದೇವೆ. ಅದಾದ ನಂತರ ನೋಡ್ತಾ ಇದ್ದೇವೆ, ಸ್ವಾಮಿ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ನೋಡಬೇಕಾದ್ರೆ ಯಾಕೆ ಮುಳುಗುವಂಥ ಪರಿಸ್ಥಿತಿಯಲ್ಲಿ ಬಂದ ನೋಡ್ತಾ ಇದ್ದೇವೆ. ಆತನು ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಸಹ ಕೆಲವೊಮ್ಮೆ ನಾವು ಯೇಸು ಕ್ರಿಸ್ತನ ವಾಕ್ಯಗಳನುಸಾರವಾಗಿ ನಡೆಯುವಂಥ ಸಂದರ್ಭದಲ್ಲಿ ನಾವು ಕೆಲವು ವಿಷಯಗಳನ್ನು ನಾವು ಜಯಿಸುತ್ತೇವೆ. ಕೆಲವು ವಿಷಯಗಳ ಮೇಲೆ ಅಸಾಧ್ಯವಾದ ಕಾರ್ಯಗಳು ನಮ್ಮ ಜೀವನದಲ್ಲಿ ಮಾಡುತ್ತೇವೆ. ಎಷ್ಟೋ ಅದ್ಭುತ ಕಾರ್ಯಗಳನ್ನು ಸಹ ನಾವು ಮಾಡಬಹುದು. ದೊಡ್ಡ ದೊಡ್ಡ ಒಂದು ಕಾಯಿಲೆಗಳನ್ನು ನಾವು ಸ್ವಸ್ಥ ಮಾಡಬಹುದು. ಆದರೆ ಕೆಲವೊಮ್ಮೆ ಅಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಯೇಸು ಕ್ರಿಸ್ತನ ಭಕ್ತರಾದಂಥ ನಾವು, ಯೇಸು ಕ್ರಿಸ್ತನ ಶಿಷ್ಯರಾದಂಥ ನಾವು ಕೆಲವೊಮ್ಮೆ ನಾವು ಆ ಒಂದು ಕ್ರೆಡಿಟ್, ಅಂದರೆ ಆ ಒಂದು ಅಲೆಗಳನ್ನು ಎದುರಿಸಿರ್ತಕ್ಕಂಥ, ಬಿರುಗಾಳನ್ನು ಎದುರಿಸಿರ್ತಕ್ಕಂಥ ಕ್ರೆಡಿಟ್ ಯೇಸು ಕ್ರಿಸ್ತನಿಗೆ ಕೊಡುವುದರ ಬದಲಾಗಿ ಕೆಲವೊಮ್ಮೆ ನಾವು ಅದರ ಕ್ರೆಡಿಟ್ ನಾವು ತೆಗೆದುಕೊಂಡವರಾಗಿ ಗರ್ವದಿಂದ ತುಂಬತಕ್ಕಂಥ ಪರಿಸ್ಥಿತಿಯು ಸಹ ನಮ್ಮ ಜೀವನದಲ್ಲಿ ಬರುವುದನ್ನು ನೋಡ್ತಾ ಇದ್ದೇವೆ. ಕೆಲವೊಮ್ಮೆ ಇಟ್ ಈಸ್ ಎ ಕೈಂಡ್ ಆಫ್ ಎ ಸ್ಪಿರಿಚುವಲ್ ಪ್ರೈಡ್. ಕೆಲವೊಮ್ಮೆ ನಾವು ಯೇಸು ಕ್ರಿಸ್ತನನ್ನು ನೋಡಿ ನಮ್ಮಲ್ಲಿ ಎಷ್ಟೋ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಆ ಒಂದು ಬಲ, ಅಂದರೆ ನೀರಿನ ಮೇಲೆ ನಡೀತಕ್ಕಂಥ ಶಕ್ತಿ ಬರೋದನ್ನು ನೋಡ್ತಾ ಇದ್ದೇವೆ. ಪೇತ್ರನು ನೀರಿನ ಮೇಲೆ ನಡೆದಿರ್ತಕ್ಕಂಥ ಕಾರಣ ಆತನ ವಿಶ್ವಾಸ ಮಾತ್ರ ಅಲ್ಲ, ಆತನ ಯೇಸು ಕ್ರಿಸ್ತನನ್ನು ದೃಷ್ಟಿಸಿರ್ತಕ್ಕಂಥ ವಿಷಯ ಮಾತ್ರವಲ್ಲ, ಆದರೆ ಯೇಸು ಕ್ರಿಸ್ತನು ಪೇತ್ರನಿಗೆ ಕೊಟ್ಟಿರ್ತಕ್ಕಂಥ ಒಂದು ಅಪ್ಪಣೆ, ಆಜ್ಞೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಹಿ ಡಿಪೆಂಡೆಡ್ ಅಪಾನ್ ಗಾಡ್ಸ್ ಕಾಲ್, ಗಾಡ್ಸ್ ವಿಲ್, ಗಾಡ್ಸ್ ವರ್ಡ್. ಆದ ಕಾರಣ ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಆ ಒಂದು ಕ್ರೆಡಿಟ್, ನನ್ನ ವಿಶ್ವಾಸದ ಮುಖಾಂತರ ಈ ಒಂದು ವಿಷಯವನ್ನು ಪಡೆದಿದ್ದೇನೆ, ನನ್ನ ವಿಶ್ವಾಸದ ಮುಖಾಂತರ ಹೀಲಿಂಗ್ ಆಗಿದೆ ಎಂಬುದಾಗಿ ನಾವು ಅಂದುಕೊಳ್ತೇವೆ. ಹೌದು ನನ್ನ ಪ್ರಿಯರು, ನಮ್ಮ ವಿಶ್ವಾಸದ ಮುಖಾಂತರ ದೇವರು ನಮ್ಮ ಜೀವನದಲ್ಲಿ ಎಷ್ಟೋ ಆಶ್ಚರ್ಯಕರ್ಮಗಳನ್ನು ಮಾಡ್ತಾ ಇದ್ದಾನೆ. ಆದರೆ ಕೆಲವೊಮ್ಮೆ ನಾವು ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಆ ಒಂದು ಕ್ರೆಡಿಟ್ ನಾವು ಸಾಮಾನ್ಯವಾಗಿ ನಾವು ದೇವರಿಗೆ ಸಲ್ಲಿಸದೆ, ನಾವು ನಮ್ಮ ಜೀವನದಲ್ಲಿ ಪಡೆದಿರತಕ್ಕಂಥ ಯಶಸ್ವಿ, ಅದರ ಒಂದು ರಿಸಲ್ಟ್ ನೋಡಬೇಕಾದ್ರೆ ನಮ್ಮ ಜೀವನದಲ್ಲಿ ಯಾವಾಗಲೂ ಅದರ ಕಾರಣ ನಾವು ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. ಅಂಥ ಸಂದರ್ಭದಲ್ಲಿ ನಾವು ಬಿದ್ದು ಹೋಗುವುದನ್ನು ನೋಡ್ತಾ ಇದ್ದೇವೆ. ಗರ್ವ, ಸ್ಪಿರಿಚುವಲ್ ಪ್ರೈಡ್ ಕೆಲವೊಮ್ಮೆ ನಮ್ಮನ್ನು ನೀರಿನಲ್ಲಿ ಮುಳುಗಿಸ್ತಾ, ಯಾವ ರೀತಿಯಲ್ಲಿ ಪೇತ್ರನು ನೀರಿನಲ್ಲಿ ಮುಳುಗುವಂಥ ಪರಿಸ್ಥಿತಿಯಲ್ಲಿ ಬಂದನು, ಅದೇ ರೀತಿಯಲ್ಲಿ ನಾವು ಯೇಸು ಕ್ರಿಸ್ತನನ್ನು ನೋಡಿ ನಾವು ದೃಷ್ಟಿಸಿ ಯೇಸು ಕ್ರಿಸ್ತನ ಆಜ್ಞೆಗನುಸಾರ ನಡೆದ ಸಂದರ್ಭದಲ್ಲಿ ಆತ ನಮ್ಮನ್ನು ನೋಡ್ತಾ ಇದ್ದೇವೆ. ನೀರಿನ ಮೇಲೆ ನಡೀತಕ್ಕಂಥ ಬಲವುಳ್ಳ ಒಂದು ಕ್ರೈಸ್ತರನ್ನಾಗಿ ಆತನು ಮಾಡೋನಾಗಿದ್ದಾನೆ.
ಸಮಸ್ಯೆಗಳು ಎದುರಿಸ್ತಕ್ಕಂಥ ಶಕ್ತಿ ನಮಗೆ ಕೊಡುವನಾಗಿದ್ದಾನೆ. ಆದರೆ ಅಂಥ ಸಂದರ್ಭದಲ್ಲಿ ನಾವು ಗರ್ವದಿಂದ ತುಂಬದೆ ಯೇಸು ಕ್ರಿಸ್ತನಿಗೆ ಸಲ್ಲತಕ್ಕಂಥ ಒಂದು ಕ್ರೆಡಿಟ್ ನಾವು ನಮ್ಮ ಮೇಲೆ ತೆಗೆದುಕೊಳ್ಳದೆ ನಾವು ಆತನಿಗೆ ನಾವು ಕ್ರೆಡಿಟ್ ಕೊಡಬೇಕೆಂಬುದಾಗಿ ನಾವು ನೋಡ್ಕೊಳ್ತಾ ಇದ್ದೇವೆ. ಪ್ರಿಯರೇ, ವಿಶೇಷವಾದ ರೀತಿಯಲ್ಲಿ ಒಂದು ಒಳ್ಳೆಯ ಒಂದು ಎಕ್ಸಾಂಪಲ್ ನೋಡ್ತಾ ಇದ್ದೇವೆ. ಒಬ್ಬ ಐಶ್ವರ್ಯವುಳ್ಳ ವ್ಯಕ್ತಿ, ಆತನಿಗೆ ಭಾಳಷ್ಟು ಬೆಳೆದ ನಂತರ ಆತನು ಆ ಒಂದು ಬೆಳೆಯನ್ನು ಯಾವ ರೀತಿಯಲ್ಲಿ ಎಂಜಾಯ್ ಮಾಡಬೇಕೆಂಬುದಾಗಿ ಆತನು ಪ್ರಯತ್ನ ಪಟ್ಟಿರ್ತಕ್ಕಂಥ ವಿಷಯದಲ್ಲಿ ನೋಡ್ತಾ ಇದ್ದೇವೆ. ಅಂಥ ಸಂದರ್ಭದಲ್ಲಿ ದೇವರು ಹೇಳ್ತಾ ಇದ್ದೇನೆ, ನಿನ್ನ ಪ್ರಾಣ ಯಾವಾಗ ನಿನ್ನಿಂದ ತೆಗೆಯಲ್ಪಡ್ತದೆ ನಿನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳಿದಂಥ ಸಂದರ್ಭದಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ಆತನು ನಾಳೆ ಏನಾಗುತ್ತದೆ ಎಂಬುದಾಗಿ ತಿಳಿಯದ ಆ ಒಂದು ಪರಿಸ್ಥಿತಿಯಲ್ಲಿರ್ತಕ್ಕಂಥ ಆತನು ತನ್ನ ಒಂದು ಮುಂದಿನ ಒಂದು ವಿಷಯಕ್ಕಾಗಿ ಆತನು ಯೋಚಿಸಿರ್ತಕ್ಕಂಥ ವಿಷಯ ನೋಡ್ತಾ ಇದೆ. ಇಲ್ಲಿ ಆತನು ಅಂಥ ಒಂದು ವ್ಯಕ್ತಿಯನ್ನು ಯೇಸು ಕ್ರಿಸ್ತನು ಹೇಳ್ತಾ ಇದ್ದೇನೆ, ಇಲ್ಲಿ ನಾಳೆ ಎಂಬುದಾಗಿ ನೀನು ಕೊಚ್ಚಿಕೊಳ್ಳಬೇಡ ಎಂಬುದಾಗಿ. ಎಷ್ಟೋ ಜನರು ಸಹ ನಾಳೆ ವಿಷಯದಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೇವೆ. ನಾವು ಗಳಿಸಿರ್ತಕ್ಕಂಥ ಆಸ್ತಿ, ಅಂತಸ್ತು, ಪ್ರತಿಯೊಂದು ವಿಷಯಗಳು ಒಂದು ಕ್ರೆಡಿಟ್ ನಾವು ತೆಗೆದುಕೊಳ್ಳೋರಾಗಿದ್ದೇವೆ. ಆದರೆ ಆ ಒಂದು ಕ್ರೆಡಿಟ್ ನಾವು ನಮ್ಮ ಮೇಲೆ ನಾವು ತೆಗೆದುಕೊಳ್ಳದೆ ನಾವು ಯೇಸು ಕ್ರಿಸ್ತನಿಗೆ ಆ ಒಂದು ಕ್ರೆಡಿಟ್ ಕೊಡಬೇಕೆಂಬುದಾಗಿ ನೋಡ್ತಾ ಇದ್ದೇವೆ. ಈ ಥರ ಕೆಲವೊಮ್ಮೆ ನಾವು ನಮ್ಮ ಜೀವನದಲ್ಲಿ ಬಿದ್ದು ಹೋಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬರ್ತಕ್ಕಂಥದ್ದು ಮೊದಲನೇದಾಗಿ ನೋಡ್ತಾ ಇದ್ದೇವೆ. ಇಲ್ಲಿ ನಾವು ನಮ್ಮ ಒಂದು ಫೋಕಸ್ ಯೇಸು ಕ್ರಿಸ್ತನ ಬಿಟ್ಟು ಸಮಸ್ಯೆಗಳ ಮೇಲೆ ನಾವು ಫೋಕಸ್ ಮಾಡೋದ್ರ ಮುಖಾಂತರ ಅದಾನಂತರ ನೋಡಬೇಕಾದ್ರೆ ಕೆಲವೊಮ್ಮೆ ನಾವು ನಮ್ಮ ಸ್ವಂತ ಎಬಿಲಿಟಿ ಮೇಲೆ ನಾವು ಡಿಪೆಂಡ್ ಆಗೋದನ್ನು ನೋಡ್ತಾ ಇದ್ದೇವೆ. ಸ್ವಲ್ಪ ಬಲ ಬಂದ ಸಂದರ್ಭದಲ್ಲಿ ನಾವು ಯೇಸು ಕ್ರಿಸ್ತನ ಮೇಲೆ ನಾವು ಡಿಪೆಂಡ್ ಆಗದೆ ನಾವು ಸ್ವಂತ ಬಲ ಮೇಲೆ ನಾವು ಡಿಪೆಂಡ್ ಆಗೋದನ್ನು ನೋಡ್ತಾ ಇದ್ದೇವೆ. ಮೂರನೇ ನೋಡ್ತಾ ಇದ್ದೇವೆ ಸ್ಪಿರಿಚುವಲ್ ಪ್ರೈಡ್. ಇದರಲ್ಲಿ ಸಹ ನೋಡ್ತಾ ಇದ್ದೇವೆ ನಮ್ಮ ಜೀವನದಲ್ಲಿ ನಾವು ಸ್ಪಿರಿಚುವಲ್ ಪ್ರೈಡ್ ಬರುವುದರ ಮುಖಾಂತರ, ಅಂದರೆ ನಾವು ಸಕ್ಸಸ್ಫುಲ್ ಆಗಿ ನಾವು ನಮ್ಮ ಜೀವನದಲ್ಲಿ ನಾವು ನಮ್ಮ ಒಂದು ಸ್ಪಿರಿಚುವಲ್ ಪ್ರಯಾಣ ಮಾಡತಕ್ಕಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಅದರ ಒಂದು ಕ್ರೆಡಿಟ್ ನಾವು ತೆಗೆದುಕೊಳ್ತೇವೆ. ಅಂಥ ಸಂದರ್ಭದಲ್ಲಿ ನಾವು ಬಿದ್ದು ಹೋಗೋದನ್ನು ನೋಡ್ತಾ ಇದ್ದೇವೆ. ನಾವು ಆದ ಕಾರಣ ಹೇಳ್ತಾ ಇದ್ದೇನೆ, ಯೇಸು ಕ್ರಿಸ್ತನ ಅವ್ರಿಗೆ ಹೇಳ್ತಾ ಇದ್ದೇನೆ, ಎಲ್ಲ ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆಂಬುದಾಗಿ. ಕೆಲವೊಮ್ಮೆ ನಾವು ಸಂದೇಹ ಪಟ್ಟವರಾಗಿ ನಾವು ಮುಳುಗರಾಗಿದ್ದೇವೆ. ಕೆಲವೊಮ್ಮೆ ನಾವು ಯೇಸು ಕ್ರಿಸ್ತನನ್ನು ದೃಷ್ಟಿಸದೆ ಬೇರೆ ವಿಷಯಗಳನ್ನು ದೃಷ್ಟಿಸ್ತಕ್ಕಂಥ ಕಾರಣ ನಾವು ಬಿದ್ದು ಹೋಗೋರಾಗಿದ್ದೇವೆ. ಮತ್ತು ಕೆಲವೊಮ್ಮೆ ನಾವು ಗರ್ವದಿಂದಲೂ ಸಹ ನಾವು ಬಿದ್ದು ಹೋಗೋರಾಗಿದ್ದೇವೆ. ಆದ ಕಾರಣ ಈ ದಿನದಲ್ಲಿ ಮುಖ್ಯವಾದ 2 ವಿಷಯಗಳು ನೋಡ್ತಾ ಇದ್ದೇವೆ. ನಾವು ಪೇತ್ರನು ಯಾವ ಕಾರಣದಿಂದ ಆತನು ನೀರಿನ ಮೇಲೆ ಯೇಸು ಕ್ರಿಸ್ತನಂತೆ ನಡೆದನು, ಯಾವ ರೀತಿಯಲ್ಲಿ ಆ ಸಮಸ್ಯೆಯನ್ನು ಎದುರಿಸಿದನು, ಮತ್ತು ಯಾವ ಕಾರಣದಿಂದ ಆತನ ತನ್ನ ಒಂದು ಸ್ಪಿರಿಚುವಲ್ ಜರ್ನಿಯಲ್ಲಿ, ಅಂದರೆ ನೀರಿನ ಮೇಲೆ ಪ್ರಯಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆತನು ಯಾವ ಕಾರಣದಿಂದ ಮುಳುಗುವ ಪರಿಸ್ಥಿತಿಯಲ್ಲಿ ಬಂದನು, ಈ 2 ವಿಷಯಗಳನ್ನು ನೋಡ್ತಾ ಇದ್ದೇವೆ. ಆದ್ದರಿಂದ ನನ್ನ ಪ್ರಿಯರೇ, ಯೇಸು ಕ್ರಿಸ್ತನು ನಿನಗೂ ನನಗೂ ಈ ಒಂದು ವಾಕ್ಯ ಮುಖಾಂತರ ಧೈರ್ಯ ಕೊಡಲು ಸಿದ್ಧನಾಗಿದ್ದಾನೆ. ಪ್ರಿಯರೇ, ನಾವು ಈ ದಿನದಲ್ಲಿ ಈ ಒಂದು ಕರೋನಾ ಕಡೆಯಿಂದ ಎಲ್ಲ ಲೋಕದ ಎಲ್ಲ ಕಡೆಗಳಲ್ಲಿ ನೋಡ್ತಾ ಇದ್ದೇವೆ. ಎಷ್ಟೋ ಜನರು ಭಾಳಷ್ಟು ಕಷ್ಟದಲ್ಲಿದ್ದಾರೆ, ಚಿಂತೆಯಲ್ಲಿದ್ದಾರೆ, ಬಾಧೆಯಲ್ಲಿದ್ದಾರೆ, ಸಮಸ್ಯೆಯಲ್ಲಿದ್ದಾರೆ. ಅಂಥ ಸಂದರ್ಭದಲ್ಲಿ ನಾವು ಧೈರ್ಯಗೊಡುವರಾಗಿದ್ದೇವೆ, ದಿಗಿಲು ಪಡುವರಾಗಿದ್ದೇವೆ, ಭಯದಿಂದ ತುಂಬಿದವರಾಗಿದ್ದೇವೆ. ಇಂಥ ಸಂದರ್ಭಗಳಲ್ಲಿ ನನ್ನ ಪ್ರಿಯರೇ, ನಾವು ಯೇಸು ಕ್ರಿಸ್ತನ ಮೇಲೆ ದೃಷ್ಟಿ ಇಟ್ಟವರಾಗಿ ಯೇಸು ಕ್ರಿಸ್ತನ ಮುಖಾಂತರ ನಾವು ಆ ಶಕ್ತಿಯನ್ನು ಪಡೆಯೋಣ. ನಾವು ಫೇಸ್ ಮಾಡ್ತಕ್ಕಂಥ ಸಮಸ್ಯೆಗಳಿಗಿಂತ ಕರ್ತನಾದ ದೇವರು ಯೇಸು ಕ್ರಿಸ್ತನು ನಮಗೆ ಬಲವನ್ನು ಕೊಡ್ತಕ್ಕಂಥ ದೇವರಾಗಿದ್ದಾನೆ. ಅದು ಅತಿ ಬಲವುಳ್ಳ ದೇವರಾಗಿದ್ದಾನೆ. ಎಲ್ಲ ಸಮಸ್ಯೆಗಳಿಂದ ನಮ್ಮನ್ನು ಬಗೆಹರಿಸಲು ಸಾಧ್ಯ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ.
ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ತಂದೆ, ನಿನ್ನ ಪರಿಶುದ್ಧ ಸ್ಥಾನದಲ್ಲಿ ಬಂದು ನಾವು ವಂದಿಸಿ ನಿಂತ್ಕೊಂಡು ಆಡ್ತಾ ಇದ್ದೇವೆ. ಇದಿಗೋ ನಿನ್ನ ಮಕ್ಕಳಾದಂಥ ನಾವು ತಂದೆ ನಿನ್ನ ವಾಕ್ಯವನ್ನು ಓದಿ ಮನನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿನ್ನ ವಾಕ್ಯದ ಮುಖಾಂತರ ನಮಗೆ ಮಾತನಾಡಿದ್ದಕ್ಕಾಗಿ ನಾವು ನಿನ್ನ ವಂದಿಸಿಕೊಂಡು ಆಡ್ತಾ ಇದ್ದೇವೆ. ಹೌದು, ನನ್ನ ಜೀವನದಲ್ಲಿ ಆಗಲಿ ಜನರ ಜೀವನದಲ್ಲಿ ಆಗಲಿ ಕಷ್ಟ ಬರೋದು ಸಾಮಾನ್ಯ. ಮತ್ತು ನಾವು ಒಳ್ಳೆಯ ಮಾರ್ಗದಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಯಾವುದು ಸಮಸ್ಯೆ ಬರಬಾರದು ಎಂಬುದಾಗಿ ನಾವು ಅಪೇಕ್ಷಿಸುತ್ತೇವೆ. ಆದರೆ ಕ್ರೈಸ್ತರಾದಂಥ ನಮ್ಮ ಜೀವನದಲ್ಲಿ ಸಹ ಕಷ್ಟಗಳು, ಸಮಸ್ಯೆಗಳು, ಚಿಂತೆಗಳು ಬರೋದು ಸಾಮಾನ್ಯ. ಆದರೆ ಅವುಗಳನ್ನು ಎದುರಿಸುವುದಕ್ಕಾಗಿ ತಂದೆ ಮಾದರಿ ಜೀವಿತವನ್ನು ಜೀವಿಸಿ ತಂದೆ ನಿನ್ನಂತೆ ನಡೆಯುವುದಕ್ಕಾಗಿ ನಮಗೆ ಮಾರ್ಗದರ್ಶನ ಕೊಟ್ಟಂಥ ತಂದೆಯ ದೇವರನ್ನಾಗಿದ್ದಿ. ನಾವು ನಮ್ಮ ಕಷ್ಟಗಳು ಬಂದಂಥ ಸಂದರ್ಭದಲ್ಲಿ ನಾವು ನಿನ್ನನ್ನು ದೃಷ್ಟಿಸುವಂತೆ, ನಿನ್ನ ಮೇಲೆ ಭರವಸೆ ಬಿಡುವಂತೆ, ನಿನ್ನ ಮೇಲೆ ವಿಶ್ವಾಸ ಬಿಡುವಂತೆ ಮತ್ತು ಅದೇ ರೀತಿ ನಿನ್ನ ವಾಕ್ಯಗಳ ಅನುಸಾರವಾಗಿ ನಡೆಯುವಂತೆ ನಮಗೆ ಸಹಾಯ ನೀಡಬೇಕೆಂದು ಕೋರುತ್ತಾ ಇದ್ದೇವೆ ತಂದೆ. ಮತ್ತು ನಾವು ಸಕ್ಸಸ್ಫುಲ್ಲಾಗಿ ನಮ್ಮ ಜೀವನ ಜೀವಿಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಈ ಒಂದು ಗರ್ವವನ್ನು, ಸ್ಪಿರಿಚುವಲ್ ಪ್ರೈಡ್ ನಮ್ಮ ಜೀವನದಿಂದ ತೆಗೆದು ಹಾಕಬೇಕೆಂಬ ನಾನು ಪ್ರಾರ್ಥಿಸ್ತಾ ಇದ್ದೆ ತಂದೆ. ಯಾವಾಗಲೂ ಸುಖ ದುಃಖಗಳಲ್ಲಿ ಪೇರುಗಳಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ಯಾವಾಗಲೂ ನಿನ್ನ ಮೇಲೆ ನಾವು ಆತ್ಕೊಂಡಿರುವಂತೆ ನೀನು ನಮಗೆ ಸಹಾಯ ನೀಡಬೇಕೆಂದು ಬೇಡುತ್ತಾ ಇದ್ದೇವೆ ತಂದೆ. ಅದೇ ರೀತಿಯಲ್ಲಿ ನಮ್ಮ ಸಭೆಯ ಎಲ್ಲ ಸಭಿಕರನ್ನು ಪರಿಶುದ್ಧ ಸುಲಭಿಸ್ಕೊಡ್ತಾ ಇದ್ದೇವೆ. ಕಾಯಿಲೆದ್ದ ಎಲ್ಲ ನಿನ್ನ ಮಕ್ಕಳನ್ನು ನಿನ್ನ ಹಸ್ತಲಭಿಸ್ಕೊಡ್ತಾ ಇದ್ದೇವೆ. ಅವರಿಗಿರ್ತಕ್ಕಂಥ ಕಾಯಿಲೆಯನ್ನು ದೂರ ಮಾಡು, ಕಷ್ಟಗಳನ್ನು ದೂರ ಮಾಡು, ಚಿಂತೆಗಳನ್ನು ದೂರ ಮಾಡು. ನಿನ್ನ ವಾಕ್ಯಗಳು ಹೇಳೋ ಪ್ರಕಾರ ಎಲ್ಲ ಈ ಕಷ್ಟಪಡುವವರೇ ಹೊರವತ್ತವರು ನೀವೆಲ್ಲ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೀನಿ ಎಂಬುದಕ್ಕೆ ಹೇಳುವ ಪ್ರಕಾರ ನಮ್ಮ ಜೀವನದಲ್ಲಿ ನಾವು ಎದುರಿಸ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ನೀನು ಪರಿಶುದ್ಧ ಹಸ್ತಲಭಿಸ್ಕೊಡ್ತಾ ಇದ್ದೇವೆ ತಂದೆ. ನಾವು ನಮ್ಮ ಜೀವನದಲ್ಲಿ ಎದುರಿಸ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ನಿನ್ನ ಹಸ್ತಲಭಿಸ್ಕೊಡ್ತಾ ಇದ್ದೇವೆ. ನಿನ್ನ ಬಲದಿಂದ ನಾವು ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಬಲವನ್ನು ಹೊಂದಿದವರಾಗಿ ಸಕ್ಸಸ್ಫುಲ್ ಆಗಿ ನಾವು ನಮ್ಮ ಜೀವನ ಜೀವಿಸುವಂತೆ ನೀನು ಸಹಾಯ ನೀಡಬೇಕೆಂದು ಬೇಡುತ್ತಾ ಇದ್ದೇವೆ ತಂದೆ. ಕೊಟ್ಟಿರ್ತಕ್ಕಂಥ ಅಭಯ ವಚನಕ್ಕಾಗಿ ನಾವು ವಂದಿಸ್ತಾ ಇದ್ದೇವೆ ತಂದೆ. ಅದೇ ರೀತಿಯಲ್ಲಿ ಕೊರೋನಾದ ಕಾರಣ ಕಷ್ಟದಲ್ಲಿರ್ತಕ್ಕಂಥ, ಬಾಧೆಯಲ್ಲಿರ್ತಕ್ಕಂಥ, ನರಳತಕ್ಕಂಥ ಎಲ್ಲ ರೋಗಿಗಳನ್ನು ನೀನು ಪರಿಶುದ್ಧ ಸುಲಭಿಸ್ಕೊಡ್ತಾ ಇದ್ದೇವೆ. ಅವರು ನೋಡಿಕೊಳ್ತಕ್ಕಂಥ ಎಲ್ಲ ವೈದ್ಯರನ್ನು, ನರ್ಸಸ್ಗಳನ್ನು ಸಹ ನಾವು ಪರಿಶುದ್ಧ ಸುಲಭಿಸ್ಕೊಡ್ತಾ ಇದ್ದೇವೆ. ಎಲ್ಲ ವೈದ್ಯಕೀಯ ಸಿಬ್ಬಂದಿಯನ್ನು ಪರಿಶುದ್ಧ ಸುಲಭಿಸ್ಕೊಡ್ತಾ ಇದ್ದೇವೆ ತಂದೆ. ಅವ್ರಿಗೆ ಬೇಕಾಗಿರ್ತಕ್ಕಂಥ ತಾಳ್ಮೆಯ ಆತ್ಮನ ದಯಪಾಲಿಸು, ಪ್ರೀತಿಯ ಆತ್ಮನ ಅವ್ರಿಗೆ ದಯಪಾಲಿಸು. ಅದೇ ರೀತಿಯಲ್ಲಿ ತಂದೆ ವಿಶೇಷವಾದ ರೀತಿಯಲ್ಲಿ ತಂದೆ ಬೇರೆ ಜನರಿಗೆ ಒಂದು ಕೊರೋನಾ ಹಬ್ಬ ಬಾರ ಎಂಬುದಾಗಿ ನಿರ್ಣಯ ತೆಗೆದುಕೊಳ್ತಕ್ಕಂಥ ಎಲ್ಲ ರಾಜಕೀಯ ನಾಯಕರನ್ನು, ನಮ್ಮ ಒಂದು ಲೋಕಲ್ ಅಧಿಕಾರಿಗಳನ್ನು ಸಹ ನೀನು ಪರಿಶುದ್ಧ ಸುಲಭಿಸ್ಕೊಡ್ತಾ ಇದ್ದೇವೆ ತಂದೆ. ನಮ್ಮ ಜೀವನದಲ್ಲಿ ನೀನು ಮಾಡ್ತಕ್ಕಂಥ ಉಪಕಾರಗಳಿಗಾಗಿ ನಾವು ಅನಿಸ್ಕೊಂಡು ಆಡ್ತಾ ಇದ್ದೇವೆ ತಂದೆ. ನಮ್ಮ ಸಭೆಯ ಎಲ್ಲ ಸಮಸ್ಯೆಗಳನ್ನು ಪರಿಶುದ್ಧ ಸುಲಭಿಸ್ಕೊಡ್ತಾ ಇದ್ದೇವೆ. ವಿಶೇಷವಾದ ರೀತಿಯಲ್ಲಿ ತಂದೆ ನಮ್ಮ ಸಭೆಯ ರಿನೋವೇಷನ್ ವರ್ಕನ್ನು ಸಹ ಪರಿಶುದ್ಧ ಸುಲಭಿಸ್ಕೊಡ್ತಾ ಇದ್ದೇವೆ. ಆ ಕಾರ್ಯವು ಸಹ ಯೋಗ್ಯ ಸಂದರ್ಭದಲ್ಲಿ ಯೋಗ್ಯ ರೀತಿಯಲ್ಲಿ ನಿನ್ನ ಚಿತ್ತಗನುಗುಣವಾಗಿ ಅದು ಪೂರ್ಣಗೊಳ್ಳುವಂತೆ ಸಹ ನೀನು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಸಭೆಯ ಎಲ್ಲ ಬಿಷಪ್ ಐನವರುಗಳನ್ನು, ಅವರ ಎಲ್ಲ ಕುಟುಂಬದ ಸದಸ್ಯರನ್ನು ನಾನು ಪರಿಶುದ್ಧ ಸುಲಭಿಸ್ಕೊಡ್ತಾ ಇದ್ದೇವೆ. ವಿಶೇಷವಾದ ರೀತಿಯಲ್ಲಿ ಬಾಂಬೆ ರೀಜನಲ್ ಕಾನ್ಫರೆನ್ಸ್ನ ಬಿಷಪ್ ಐನವರಾಗಿರ್ತಕ್ಕಂಥ ಬಿಷಪ್ ಡಾಕ್ಟರ್ ಅನಿಲ್ ಕುಮಾರ್ ಸರ್ವಂಡ್ ಐನವರನ್ನು, ಅಮ್ಮನವರನ್ನು ಮತ್ತು ಮಕ್ಕಳನ್ನು ಸಹ ನಾನು ಪರಿಶುದ್ಧ ಸುಲಭಿಸ್ಕೊಡ್ತಾ ಇದ್ದೇವೆ. ನಮ್ಮ ಬಾಂಬೆ ರೀಜನಲ್ ಕಾನ್ಫರೆನ್ಸ್ ಎಲ್ಲ ಡಿಸ್ಟ್ರಿಕ್ಟ್ ಸೂಪ್ರೆಂಟ್ಗಳನ್ನು, ರೀಜನಲ್ ಎಕ್ಸಿಕ್ಯೂಟಿವ್ ಬೋರ್ಡ್ ಮೆಂಬರ್ಸ್ಗಳನ್ನು, ಎಲ್ಲ ಸಹಪಾಲಕರನ್ನು, ಎಲ್ಲ ನಿನ್ನ ಸೇವಕರನ್ನು, ಮಿಷನರಿ ಆರ್ಗನೈಸೇಷನ್ಗಳನ್ನು, ಡಿಕ್ನೆಸ್ಗಳನ್ನು ನಿನ್ನ ಪರಿಶುದ್ಧ ಸುಲಭಿಸ್ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ನಿನ್ನ ಸೇವೆಯನ್ನು ಯೋಗ್ಯವಾದ ರೀತಿಯಲ್ಲಿ ಸಲ್ಲಿಸುವಂತೆ ನಿನ್ನ ಸಹಾಯ ನೀಡುತ್ತಂದೆ. ಬೇಗನೆ ತಂದೆ ನಾವೆಲ್ಲರೂ ನಿನ್ನ ಪರಿಶುದ್ಧ ಆಲಯದಲ್ಲಿ ಬಂದು ಆರಾಧನೆ ಮಾಡುವಂಥ ದಿನವು ಬೇಗನೆ ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ತಂದೆ. ನಾವು ಎದುರಿಸ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳನ್ನು ಪರಿಶುದ್ಧ ಸುಲಭಿಸ್ಕೊಡ್ತಾ ಇದ್ದೇವೆ ತಂದೆ. ನಮ್ಮ ಜೀವನದಲ್ಲಿ ಎಷ್ಟೇ ಬಾಧೆ, ಚಿಂತೆ, ಅಡಚಣೆಗಳು ಬರೋದಾದರೂ ಸಹ ನಾವು ಆ ಸಮಸ್ಯೆಗಳನ್ನ ಮೇಲೆ ನಾವು ಹೆಚ್ಚಿನ ಧ್ಯಾನ ಬಿಡದೆ, ಹೆಚ್ಚಿನ ಒಂದು ಗಮನ ಕೊಡದೆ, ನಾವು ನಿನ್ನ ಮೇಲೆ ಗಮನ ಇಡುವಂತೆ, ನಿನ್ನನ್ನು ದೃಷ್ಟಿಸಿ ನೋಡುವಂತೆ ನೀನು ಈ ಒಂದು ವಾಕ್ಯ ಮುಖಾಂತರ ನಮ್ಮನ್ನು ಬಲಗೊಳಿಸಿದ್ದಕ್ಕಾಗಿ ನಾವು ಹೊಂದಿಸಿಕೊಂಡು ಆಡ್ತಾ ಇದ್ದೇವೆ ತಂದೆ. ಈ ಪ್ರಾರ್ಥನೆ ಯೇಸುವಿನ ದಿವ್ಯ ನಾಮದಲ್ಲಿ ಬೇಡೊಂದಿದ್ದೇವೆ ತಂದೆ, ಆಮೇನ್. ಪರಲೋಕದಲ್ಲಿ ನಮ್ಮ ತಂದೆಯೇ ನಿನ್ನ ನಾಮವು ಪರಿಶುದ್ಧವೆಂದು ನೆನೆಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನನ್ನ ಚಿತ್ತ ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದ ನಾವು ಕ್ಷಮಿಸು. ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸಲಿಕ್ಕೆ ನೀನು ತಪ್ಪಿಸು. ಯಾಕೆಂದರೆ ರಾಜ್ಯ ಬಲವು ಮಹಿಮೆ ಸದಾ ಕಾಲವಿದೆ ಸ್ವಾಮಿ, ಆಮೇನ್. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಕೃಪೆಯು ತಂದೆಯಾದ ದೇವರ ಪ್ರೀತಿ ಪರಿಶುದ್ಧಾತ್ಮನ ಆಯ್ಕೆಯ ನಿನ್ನ ಸಹವಾಸವು ಈಗಲೇ ಯಾವಾಗಲೂ ಇಲ್ಲಿ ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬರೊಂದಿಗೆ ನೆಲೆಗೊಂಡಿರಲಿ ತಂದೆಯೇ, ಆಮೇನ್.
ಪ್ರೈಸ್ ದ ಲಾರ್ಡ್. ಜಯ ಕ್ರಿಸ್ತ.